ತುಂಬ ಜನಕ್ಕೆ ನೋಟ್ಸ್ ಏನು ಶೇರ್ ಮಾಡಿದ್ದೆ ಅದು ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತೀರಾ. ಆ್ಯಕ್ಚುಲಿ ಫುಲ್ ನೋಟ್ಸ್ ಅಲ್ಲ, ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ. ನಂಬರ್ ಗಳಿಸ್ತೀರಾ, ವಾಟ್ಸಪ್ಪಲ್ಲಿ ಚೆಕ್ ಮಾಡೋಕೆ ಇದು ಮಾಡುತ್ತೆ, ಅದೊಂದು ಲಿಂಕ್ ಏನೋ ಕೊಡುತ್ತೆ ಅಥವಾ ಬೇರೆನೋ ಚೆಕ್ ಮಾಡೋಕೆ ಕೊಡುತ್ತೆ. ನಂಬರ್ ಸರಿನಾ ರಾಂಗ್ ಅಂತ ಕೊಡೋಕ್ಕೆ ಅಷ್ಟು ಲೆಕ್ಕಾಚಾರ ಹಾಕೋಕ್ಕೆ ಇನ್ನೂ ವಾಟ್ಸಪ್ಗೆ ಬರ್ತಾ ಇಲ್ಲ. ಆಯ್ತು, ಅದಕ್ಕೆ ಟ್ರೈನ್ ಮಾಡಿಲ್ಲ. ಟ್ರೈನ್ ಮಾಡಿದ್ರು ಕೂಡ ಅದು ಆ್ಯಕ್ಯುರೇಟಾಗಿ ಕೊಡೋಲ್ಲ. ನೀವು ಕಲೀರಿ. ಸೊ ಕ್ಲಾಸಲ್ಲಿ ಯೂಸ್ ಮಾಡ್ತಿದ್ದ ನೋಟ್ಸ್ನ ಒಂದು ಪಾರ್ಟ್ ನಿಮಗೆ ಕೊಡ್ತಾ ಇದ್ದೀನಿ. 1331 ನಾನೇನು ಮಾಡಿದ್ದೆ, ಶಾರ್ಟ್ಸ್ ವೀಡಿಯೋಗೆ ಅಪ್ಲೋಡ್ ಮಾಡಿದ್ದೆ, 1 ನಿಮಿಷ ವೀಡಿಯೋ. ಜಾಸ್ತಿ ಜನ ಅದ್ರ ಮೇಲೆ ನೀವು ನಂಬರ್ ತೊಗೊಂಡಿರೋದು. ಅಷ್ಟೇ ಇರುತ್ತೆ ಅಂತಂದರೆ ನಾವು ಅಷ್ಟು ಪೇರ್ಗಳ ಬಗ್ಗೆ ಮಾತಾಡಿದ್ರೆ ಅರ್ಧ ಗಂಟೆ ಸಾಕು ಕಲಿಯೋಕ್ಕೆ. ಬಟ್ 3 ದಿನ 4 ದಿನ 5 ದಿನ 6 ದಿನ ಕ್ಲಾಸ್ ಈ ಥರ ಏನಿರುತ್ತೆ ಡಿಸ್ಕಷನ್ ಏನು ಮಾಡ್ತೀವಿ. ಏನಕ್ಕೆ ಪ್ರತಿ ನಂಬರ್ಗಳು ಪೇರ್ಗಳೇನಿರುತ್ತೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, 1ನೇ ನಂಬರ್ ಸೂರ್ಯನೇ ಯಾಕೆ, 3ನೇ ನಂಬರು ಗುರುನೇ ಯಾಕೆ, ಬೇರೆ ಬೇರೆ ಗ್ರಹ ಆಗ್ಬೋದಾಗಿತ್ತಲ್ಲ, ಇದೆಲ್ಲ ಡಿಸ್ಕಸ್ ಮಾಡಿರ್ತೀವಿ. ಅದಾದಮೇಲೆ ಯಾವ ನಂಬರ್ ಏನು ಇರ್ತಾವೆಲ್ಲ ಮಾತಾಡಿರ್ತೀವಿ. ಅದಾದಮೇಲೆ ಏನಾಗ್ತದೆ, ಮೊಬೈಲ್ ನಂಬರಲ್ಲಿ ಪೇರ್ಸ್ ಮಾತ್ರ ಅಲ್ಲ, ಜೋಡಿ ಮಾತ್ರ ಅಲ್ಲ, 2 ನಂಬರ್ ಇದೆ, 1 ಮತ್ತು 3. 1ನೇ ನಂಬರ್ ಬಗ್ಗೆ ಕಲ್ತಿದ್ದೀವಿ, 3ನೇ ನಂಬರ್ ಬಗ್ಗೆ ಕಲ್ತಿದ್ದೀವಿ. ಎರಡು ಒಟ್ಟಿಗೆ ಇದ್ದಾಗ ಹೆಂಗಿರುತ್ತೆ ಅಂತ, 2 ವ್ಯಕ್ತಿಗಳ ಥರ ಇದು. ಸೊ ಇಬ್ಬರು ಒಟ್ಟಿಗೆ ಇದ್ದಾಗ ಹೆಂಗಿರ್ತಾರೆ, ಒಳ್ಳೆಯದ ಕೆಟ್ಟದ ಏನು ಎತ್ತ, ಇದನ್ನು ನಾವು ಕ್ಲಾಸ್ಗಳಲ್ಲಿ ಕಲಿತೀವಿ. ಅದರ ಒಂದು ಪಾರ್ಟ್ನ ನಾನು ಇಲ್ಲಿ ಕೊಡ್ತೀನಿ. ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲಿ ಏನಂತಂದರೆ 2 ಗ್ರಹಗಳು ಕೂಡ ಯಾವುದು, ಒಂದು ಸೂರ್ಯ ಮತ್ತು ಒಂದು ಗುರು, ಎರಡೂ ಕೂಡ ಕೆಟ್ಟ ಗ್ರಹಗಳಲ್ಲ. ಸೊ ಹಂಗಾಗಿ ಏನು ಮಾಡ್ತೀವಿ, ಜನರಲ್ ಆಗಿ 2 ಗ್ರಹಗಳು ಒಳ್ಳೆಯ ಗ್ರಹಗಳು, ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾರಾದರೂ ಆಸ್ಟ್ರಾಲಜಿ ಕಲ್ತಿದ್ರು, ಜ್ಯೋತಿಷ್ಯ ಕಲ್ತಿದ್ರು, ಏನು ಮಾಡ್ತಾರೆ, ಸೂರ್ಯನ ಕೂಡ ಒಳ್ಳೆಯದು ಅಂತ ಕನ್ಸಿಡರ್ ಮಾಡಲ್ಲ, ಶುಕ್ರ ಮತ್ತು ಗುರು ಮಾತ್ರ ಒಳ್ಳೆ ಗ್ರಹ ಅಂತ. ಸೊ ಇದು ಆರ್ಗ್ಯುಮೆಂಟ್ ಮಾಡ್ತಾರೆ, ಸರಿ ತಪ್ಪು ಅಂತ. ನಮಗೆ ಬೇಕಿರೋದೇನು, ಪ್ರಿಡಿಕ್ಷನ್ನು. ಇದನ್ನು ಕಲಿತು ನಿಮ್ಗೆ ಏನಾಗಬೇಕು, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸುಮಾರು ಜನ 1331 3311 ಇವೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ನಂಬರ್ಸ್ಗಳು. ಆ ಒಂದು ಕಾಂಟ್ಯಾಕ್ಟ್ಸ್ಗಳು ನಿಮಗೆ ಪರಿಚಯ ಇರಬೇಕು, ಅವ್ರ ಗುಣಗಳು. ಆ ಥರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಬಿಟ್ಟು ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅದನ್ನು ವೆರಿಫೈ ಮಾಡಿ. ಯಾರೋ ಹೇಳಿದ್ರು ಅನ್ನೋಕ್ಕಿಂತ ಜಾಸ್ತಿ ನೀವು ಸ್ವಂತ ಕಲಿತಾ ಇರ್ತೀರ. ಸೊ ದಟ್ ನೀವು ಕಲ್ತಿರೋದು ನಿಮ್ಗೆ ಉಪಯೋಗ ಆಗಬೇಕು. ಯಾರೋ ಹೇಳಿದ್ರು ಅಂತಲ್ಲ, ನಾಳೆ ಇನ್ನೊಬ್ರು ಹೇಳ್ತಾರೆ, ನೀವೇನು ಕಲ್ತ್ರಿ, ನೀವು ಯಾವ ರೀತಿ ಇದು ಉಪಯೋಗಿಸಿದ್ರಿ, ಇದು ಆ್ಯಕ್ಚುಲಾಗಿ ಕಲಿಕೆ. ನೀವು ಕಲಿಯೋಕ್ಕೆ ಏನು ಟ್ರೈ ಮಾಡ್ತಿದ್ರೆ ಅದು. ಸೊ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋಂಥವ್ರು ಆ ನಂಬರ್ಗಳು ತೆಗೀರಿ, ಡಯಲ್ ಪ್ಯಾಡಲ್ಲಿ 13 ಟೈಪ್ ಮಾಡಿ, ಒಂದಷ್ಟು ನಂಬರ್ಗಳು ಬರ್ತವೆ, ಏನಕ್ಕೆ ಆಟೋಮೆಟಿಕಾಗಿ ತೋರಿಸುತ್ತದೆ. ಒಂದಷ್ಟು ಜನ ನಿಮ್ಗೆ ಯಾರು ಗೊತ್ತೋರನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕಂಡೀಷನ್ಸ್ಗಳನ್ನ ಮ್ಯಾಚ್ ಮಾಡ್ತಾ ಹೋಗಿ, ಸರಿನಾ. ಸೊ ಮೊದಲನೇದು ಬಂದು ನೋಡಿ, ಜೋಡಿ ಚೆನ್ನಾಗಿದೆ, ಟೀಚಿಂಗಿಗೆ, ಕನ್ಸಲ್ಟೆನ್ಸಿ ಟೈಪು ಈ ಥರ, ಅಂದರೆ ಸ್ವಂತ ಬಿಸ್ನೆಸ್ಗೆ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡುವಂತಹ ಒಂದು ಇದಕ್ಕೆ ಈ ಒಂದು ನಂಬರ್ನ ಸಜೆಷನ್ ಆಗಿ ಕೊಡ್ತೀವಿ. ರೂಟ್ ನಂಬರ್ ಅಂತ ಬರುತ್ತೆ. ರೂಟ್ ನಂಬರ್ ಅಂದರೆ 2 ನಂಬರ್ಗಳನ್ನ ಕೂಡಿದ್ರೆ ನಾವೇನು ಮಾಡ್ತೀವಿ, ಯಾವಾಗಲೂ ಕೂಡ ಸಿಂಗಲ್ ನಂಬರ್ ಮಾಡ್ತೀವಲ್ವ. ಮೊಬೈಲ್ ನಂಬರ್ ಟೋಟಲ್ ಮಾಡಿ ಸಿಂಗಲ್ ಮಾಡ್ತೀವಿ, ಟೋಟಲ್ 5 ಬಂತ, 6 ಬಂತ, 1 ಬಂತ. ಸೊ ಅದನ್ನು ರೂಟ್ ನಂಬರ್ ಅಂತ. ಎಷ್ಟೇ ನಂಬರ್ಸ್ ಇದ್ದರೂ ಸಿಂಗಲ್ ನಂಬರ್ ಮಾಡ್ತೀವಿ. 2 ನಂಬರ್ ಇರಲಿ, 3 ನಂಬರ್ ಇರಲಿ, 4 ನಂಬರ್ ಇರಲಿ. ಜಾಸ್ತಿ ಜನ ಇದ್ರ ಮೇಲೆ ಫಿಲ್ಟರ್ ಮಾಡ್ತಾರೆ, ಏನಕ್ಕೆ ಇದನ್ನು ಕೊಡಬೇಕು ಇದನ್ನು ಕೊಡಬಾರ್ದು ಅಂತಂದ್ಬಿಟ್ಟು. ಅದರ ರೂಲ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕಿಂತ ಜಾಸ್ತಿ 2 ನಂಬರ್ಗಳು ಅಕ್ಕಪಕ್ಕ ಇದ್ದಾಗ, ಜೊತೆಯಲ್ಲಿದ್ದಾಗ, ಒಂದೇ ಮನೇಲಿ ಈಗ ಇಬ್ಬರು ಇದ್ರಿ ಅಂದರೆ ಯಾವ ರೀತಿ ಇರ್ತೀರ, ಈ ರೀತಿ ಕಲಿತಾ ಹೋಗಿ. ಅದಾದಮೇಲೆ ನೀವಿಬ್ಬರು ಒಟ್ಟಿಗೆ ಇದ್ದಾಗ ಹೆಂಗಿರುತ್ತೆ ಅನ್ನೋದು ರೂಟ್ ನಂಬರ್ ಮೇಲೆ ಕೊಡೋಕ್ಕಾಗಲ್ಲ. ಏನಕ್ಕೆ ಇಲ್ಲಿ 1 ಮತ್ತು 3 ಇದೆ, ಟೋಟಲ್ 4 ಬರುತ್ತೆ. ಮೆಜಾರಿಟಿ ಬಂದು 4ನೇ ನಂಬರು ರಾಹು ಕೊಡಬಾರ್ದು, ಡಾರ್ಕ್ ಪ್ಲಾನೆಟ್ಟು, ಹಂಗೆ ಇದು ಒಂಥರ ಅದಕ್ಕೆ ಆಕಾರನೇ ಇರಲ್ಲ, ಆ ರೀತಿ ಗ್ರಹ. ಸೊ ಈ ಥರ ಎಲ್ಲ ಏನು ಮಾಡಿ ಫಿಲ್ಟರ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ನಮಗೆ ಬೇಕಿರೋದೇನು, ಈ ನಂಬರ್ ಇತ್ತು ಅಂತಂದರೆ. ನಿಮಗೆ ರೂಟ್ ನಂಬರ್ನ ನಾವು ಲೆಕ್ಕ ಹಾಕ್ತೀವಿ, ಮೊಬೈಲ್ ನಂಬರಲ್ಲಿ ಕಾಣಿಸಲ್ಲ ಅದು. ನಿಮ್ಮ ಮೊಬೈಲ್ ನಂಬರಲ್ಲಿ 1331 ಈ ರೀತಿ ಇರುತ್ತೆ. ಬಟ್ ಇದನ್ನು ನಾವು ಲೆಕ್ಕ ಹಾಕೋದು ಕ್ಯಾಲ್ಕುಲೇಷನಲ್ಲಿ. ಅದು ಕಣ್ಣಿಗೆ ಕಾಣಿಸ್ತಿರಲ್ಲ, ಅದ್ರ ಎಫೆಕ್ಟ್ ಇರುತ್ತೆ. ಬಟ್ ಕಣ್ಣಿಗೆ ಕಾಣಿಸೋ ಸಂಖ್ಯೆಗಳು ಇದು. ಫೋನಲ್ಲಿ ಯಾರು ಕೂಡ ನಿಮ್ಮ ಟೋಟಲ್ 4 ಬರುತ್ತಲ್ವ ಅಂತ ಹೇಳಲ್ಲ, 1357 ಈ ಥರ ನಂಬರ್ಸ್ಗಳು ಇರ್ತಾವಲ್ವ, ಆಮೇಲೆ ಅದನ್ನು ಟೋಟಲ್ ಮಾಡ್ತೀವಿ, ಅದು ಕಣ್ಣಿಗೆ ಕಾಣಿಸಲ್ಲ. 2 ಪಾರ್ಟ್ನ ಚೆಕ್ ಮಾಡಬೇಕು. ಸೊ ನೀವು ಯಾವುದೇ ಒಂದು ನಂಬರ್ನ ತೊಗೊಂಡ್ರು ಅದರ ಒಂದು ನಂಬರ್ಗಳ ಬಗ್ಗೆ ಫಸ್ಟು ನಂಬರ್ 1 ಅಂದ್ರೇನು, ನಂಬರ್ 3 ಅಂದ್ರೇನು, ಮತ್ತು ಎಲಿಮೆಂಟ್ ಥಿಯರಿ ಹಾಕಿದ್ದೀನಿ. ನ್ಯೂಮರಾಲಜಿ ಜಾಸ್ತಿ ನಿಂತಿರೋದು ವೆಸ್ಟರ್ನ್ ನ್ಯೂಮರಾಲಜಿ ಎಸ್ಪೆಷಲಿ, ಅವರೇ ರೂಟ್ ನಂಬರ್ ಜಾಸ್ತಿ ಮಾತಾಡೋದು. ಅದ್ರ ಪ್ರಕಾರ ಎಲಿಮೆಂಟ್ ಥಿಯರಿ, ನಾವು ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಅದರ ಒಂದು ಇದರ ಐಡಿಯಾದಲ್ಲಿ ಇರಬೇಕು. ಸೊ ಆಕಾಶ ಅಥವಾ ಈ ಥರ ಅಂತ ಹೇಳ್ತೀವಿ ಅದು, ಮತ್ತು ಬೆಂಕಿ. 1ನೇ ನಂಬರ್ ಬಂದು ಸೂರ್ಯ, ಬೆಂಕಿ. ಇನ್ನೊಂದು ಬಂದು ಬುದ್ಧಿವಂತಿಕೆ, ಇಯರ್ ಕಾನ್ಷಿಯಸ್ ಅಂತ ಹೇಳ್ತೀವಿ ಅದು. ಸೊ ಏನಾಗ್ತದೆ, ಯಾವುದೇ ನಂಬರ್ ತೊಗೊಂಡ್ರು, ಯಾವುದೇ ಜೋಡಿ ತೊಗೊಂಡ್ರು, ಆ ಒಂದು ನಂಬರ್ಗಳ ಬಗ್ಗೆ, ನಂಬರ್ 1 ಬಗ್ಗೆ ಮಾತಾಡಿದ್ದೀವಿ, ನಂಬರ್ 3 ಬಗ್ಗೆ ಮಾತಾಡಿದ್ದೀವಿ. 2 ಗ್ರಹಗಳದ್ದು ಒಳ್ಳೆಯದು ಮತ್ತು ಕೆಟ್ಟದಿರುತ್ತೆ.
ಅದು ಒಟ್ಟಿಗೆ ಇದ್ದಾಗ ಏನಾಗ್ತದೆ, ಆಬ್ವಿಯಸ್ಲಿ ಕೆಲವು ಸಲ ಈಗ ನಾವು ಒಬ್ಬ ಮನೇಲಿ ಇಬ್ಬರು ಇದ್ದೀವಿ, ಒಬ್ಬನ ಕೆಲಸ ಒಬ್ಬ ಮಾಡಬಹುದು, ಇನ್ನೊಬ್ಬನ ಕೆಲಸ ಇನ್ನೊಬ್ಬ ಮಾಡೋಕ್ಕಾಗಲ್ಲ ಅಂತಂದಾಗ ಏನಾಗ್ತದೆ, ಈಗ ನಿನ್ನ ಕೆಲಸ ನಾನು ಮಾಡ್ತೀನಿ ಅಂದಾಗ ನನ್ನಿಂದ ನಿಮಗೆ ಸಪೋರ್ಟ್ ಆಗ್ತದೆ ನಿಮಗೆ. ವೆರಾಸ್ ನಾನು ನಿಮ್ಗೆ ಕೆಲಸ ಮಾಡ್ತಿಲ್ಲ, ಉಲ್ಟಾ ನಾನು ನಿಮಗೆ ಹೊರೆ ಆಗ್ತಿದ್ದೀನಿ ಅಂದಾಗ ಒಬ್ಬರೇ ನೀವು ನಿಮಗೆ ಶಕ್ತಿ ಇದ್ರೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎರಡೂ ಒಟ್ಟಿಗೆ ಇದ್ದಾಗ ಏನಾಗ್ತದೆ, ಎಷ್ಟೇ ಒಳ್ಳೆಯದು ಸಿಂಗಲ್ ಆಗಿದ್ರೂ ಕೂಡ ಒಟ್ಟಿಗೆ ಇದ್ದಾಗ ಅರ್ಧಕ್ಕರ್ಧ ಕ್ಯಾನ್ಸಲ್ ಆಗ್ತವೆ, ಅರ್ಧಕ್ಕರ್ಧ ಸಪೋರ್ಟ್ ಆಗ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಈ ಒಂದು ನಂಬರಲ್ಲಿ ಅಂದರೆ, ಮೊದಲನೇದು ಜಾಸ್ತಿ ಯೂಸ್ ಮಾಡೋಂಥದ್ದೇ ಬುದ್ಧಿವಂತಿಕೆ, ಜ್ಞಾನ, ಕಮ್ಯುನಿಕೇಷನ್, ಅಥವಾ ನೀವು ಒಂದು ಒಳ್ಳೆ ಜವಾಬ್ದಾರಿ ಪೋಸ್ಟಲ್ಲಿ ಇರ್ತೀರ, ನಿಮ್ಮ ಕೆಲಸ ಸ್ವಲ್ಪ ಡಾಕ್ಯುಮೆಂಟೇಷನ್ ಸಂಬಂಧಪಟ್ಟಂಗೆ ಇರುತ್ತೆ, ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ಸಲ್ಲಿ ಡಿಸಿಷನ್ ಮೇಕಿಂಗಲ್ಲಿ ಕಲಿಯೋದು ಜಾಸ್ತಿ ಬೇಕು, ಅಥವಾ ಬಿಸ್ನೆಸ್ ಮಾಡೋಕ್ಕೆ ಬರಲ್ಲ, ಇಲ್ಲಿ ನೀವು ಕಲಿಯೋದನ್ನು ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀರ, ಎಲ್ಲಿ ನೀವು ಜಾಸ್ತಿ ಕಲಿಯೋದಕ್ಕೆ ಫೋಕಸ್ ಮಾಡ್ತಿರ್ತೀರ ಅಲ್ಲಿ ಈ ನಂಬರ್ಗಳು ಚೆನ್ನಾಗಿ ಹೋಗ್ತವೆ. ಬಟ್ ಇದರ ಪ್ರಾಬ್ಲಮ್ ಏನಾಗ್ತದೆ ಅಂದರೆ, ಯಾರಿಗೆ ಅಡ್ಜಸ್ಟ್ ಆಗಲ್ಲ ಅವರಿಗೆ. ಕಲಿತಾ ಇರೋರು ಎಷ್ಟೊಂದು ಜನದ ಪ್ರಾಬ್ಲಮ್ ಏನಂದರೆ, ಹೇಳಿದ ಮಾತು ಕೇಳಲ್ಲ. ಸುಮಾರು ಜನ ಕ್ಲಾಸಸ್ಗಳಾಗಿರಬಹುದು ಅಥವಾ ನೋಡಿರಬಹುದಾಗಿರ್ಬೋದು, ಬೇರೆ ಕಡೆಯಿಂದ ಕೇಳಿರ್ಬೋದಾಗಿರೋದು. ಪ್ರಾಬ್ಲಮ್ ಏನಾಗ್ತದೆ, ಯಾರನ್ನೊಬ್ಬರನ್ನು ನಂಬ್ತೀವಿ, ಕೇಳ್ತೀವಿ, ಅದೇ ನಿಜ ಅಂತ ಅನ್ನಿಸ್ತು ಅಂದರೆ ಅವರು ಬದಲಾಗಲ್ಲ. 1-3 ಇರೋ ನಂಬರ್ ಪ್ರಾಬ್ಲಮ್ ಇದ್ದೇನೆ. ಸುಮಾರು ಸಲ ಏನಾಗ್ತದೆ ಅಂದರೆ, ಸತ್ಯ ಒಂದೇ ಇರಲ್ಲ ಯಾವಾಗಲೂ ಕೂಡ, ಬಟ್ ಆ ತಿಳುವಳಿಕೆ ಬರಲ್ಲ 1-3 ಜಾಸ್ತಿ ನಂಬರ್ ಯೂಸ್ ಮಾಡಿದಾಗ. ಎರಡನೇದು ಟೀಚಿಂಗ್ ಫೀಲ್ಡ್ ಅಥವಾ ಈ ಥರ ಇದಕ್ಕೆ ಯೂಸ್ ಮಾಡ್ತಿದ್ದೀರ ಅಂದಾಗ ಚೆನ್ನಾಗಿ ಹೋಗ್ತದೆ. ಬಿಸ್ನೆಸ್ ಏನೋ ಮಾಡ್ತೀರಾ, ಗೌರ್ಮೆಂಟ್ ಜಾಬಲ್ಲಿದ್ದೀರಾ, ಅಥವಾ ನೀವು ಟೀಮ್ ಲೀಡರ್ಗಳಾಗುತ್ತೆ, ಚೆನ್ನಾಗಿ ಹೋಗ್ತದೆ. ಬಟ್ ನೀವು ಕೆಳಗಡೆ ಎಲ್ಲೋ ಕೆಲಸ ಮಾಡ್ತೀರಾ, ಟೀಮ್ ಲೀಡರ್ ಅಂಡರ್ ಕೆಲಸ ಮಾಡ್ತೀರಾ ಅಂದರೆ ಆ ಒಂದು ಅವ್ರಿಗಿಂತ ನನಗೆ ಜಾಸ್ತಿ ಗೊತ್ತು, ನನಗೆ ಜಾಸ್ತಿ ಬರುತ್ತೆ, ನನಗೆ ಜಾಸ್ತಿ ಗೊತ್ತು, ಅವ್ರಿಗಿಂತ ನನಗೆ ಗೊತ್ತು, ಅಥವಾ ನಿಮ್ಮ ಬುದ್ಧಿವಂತಿಕೆ ಮೇಲೆ ಒಂದು ಅಹಂಕಾರ ಕೂಡ ಇರುತ್ತೆ. ಅದಾದ ನಂತರ ಬರೋವಂಥದ್ದೇ ಓವರ್ ಕಾನ್ಫಿಡೆನ್ಸ್. ಸೊ ತುಂಬ ಓವರ್ ಕಾನ್ಫಿಡೆನ್ಸು, ತುಂಬ ನೆಗ್ಲೆಕ್ಟ್ ಮಾಡೋದು, ಮತ್ತು ಇಂಟೆಲೆಕ್ಚುಯಲ್ ಆರೋಗ್ಯನ್ಸ್ ಅಂತಂದರೆ ಬುದ್ಧಿವಂತಿಕೆ, ಬೇರೆಯವ್ರನ್ನ ಬುದ್ಧಿವಂತರು ಅಂತ ಒಪ್ಪಲ್ಲ. ಎಷ್ಟೊಂದು ಜನ ಮಾಡೋದನ್ನ ಮಾಡ್ತಾರೆ ಸರಿ ಅಂದ್ಬಿಟ್ಟು ತಪ್ಪು ಮಾಡೋದು, ಬೇರೆಯವ್ರು ಹೇಳೋದನ್ನ ಕೇಳಲ್ಲ. ಸೊ 1-3 ನೀವು ಕೊಡ್ತಾ ಇದ್ದೀರಾ, ಸ್ಟೂಡೆಂಟ್ಸ್ಗಳಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳು ಕೊಡ್ತಾಯಿತ್ತು ಅಂದರೆ ನಿಮ್ಮ ಮಾತನ್ನವ್ರು ಕೇಳಬೇಕು, ಆಯಿತಾ. 1-3-1 ಅಂಥ ಡಿಫ್ರೆನ್ಸ್ ಬರೋಲ್ಲ. ಸುಮಾರು ಸಲ ನಾನು ಕಂಪ್ಯಾರಿಸನ್ ಕೊಟ್ಟಿದ್ದೀನಿ, ಬಟ್ ಏನಾಗ್ತದೆ, ಅದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಡಬಲ್ ಕೊಡಬಾರ್ದು ಅಂತ ಹೇಳಿದ್ರಿ, ಇದನ್ನು ಕೊಡಬೇಕು ಅಂತ. ನಾವು ಮಾಡ್ತಾ ಇರೋದೇನು, 1ನೇ ನಂಬರ್ ಮತ್ತು 3ನೇ ನಂಬರ್, 2 ಗ್ರಹಗಳು, 2 ವ್ಯಕ್ತಿಗಳು ಒಟ್ಟಿಗೆ ಯೂಸ್ ಮಾಡಬೇಕಾದ್ರೆ, ಅಥವಾ ಒಟ್ಟಿಗೆ ನನ್ನ ಜೊತೆ ಇದ್ದಾಗ ಏನಾಗ್ತದೆ, ಇಷ್ಟೊತ್ತು ಏನು ಮಾಡ್ತಿದೆ, 1 ಮತ್ತು 3 ಸಪ್ರೇಟ್ ಆಗಿರುತ್ತೆ ಅಂತ. ಇದು ನನ್ನ ಜೊತೆ ಇದ್ದಾಗ ನನಗೆ ಅವರಿಂದ ಏನು ಲಾಭ, ಈ ಥರ ಮಾಡೋದೇ ಕಂಪ್ಯಾಟಿಬಿಲಿಟಿ. ಸುಮಾರು ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಯಾವಾಗಲೂ ಕೂಡ ಸ್ವಲ್ಪ ಎಕ್ಸಾಂಪಲ್ಸ್ ಇದೇ ಥರ ಕೊಡ್ತೀನಿ, ಗ್ರಹಗಳದ್ದೆಲ್ಲ ಆಮೇಲೆ ಕಲಿಬೋದು ಪದಗಳನ್ನ, ಬಟ್ ನಿಮ್ಗೆ ಅರ್ಥ ಆಗಬೇಕು. ಅಣ್ಣ ತಮ್ಮ ಇಬ್ಬರಿದ್ದಾರೆ, ನನಗೆ ಅಣ್ಣನಿಂದ ಏನು ಲಾಭ, ತಮ್ಮನಿಂದ ಏನು ಲಾಭ, ಇದನ್ನು ನೋಡಿದಾಗ 3 ಜನ ಒಟ್ಟಿಗೆ ಇದ್ದರೆ ಒಳ್ಳೇದಾ ಬೇಡ, ಈ ಥರ ನೋಡೋದೇ ಕಂಪ್ಯಾಟಿಬಿಲಿಟಿ. ಬಟ್ 2 ನಂಬರ್ ಹಂಗೆ ನೋಡಿ, 2 ನಂಬರ್ ಒಟ್ಟಿಗೆ ಬಂದಾಗಾದರೆ ಲಾಭ ನಷ್ಟಗಳನ್ನ ಒಟ್ಟಿಗೆ ತರ್ತವೆ. ಅದು ನನಗೆ, ಈಗ ನಾನು ಆಲ್ರೆಡಿ ಟೀಚಿಂಗ್ ಫೀಲ್ಡ್ ಚೆನ್ನಾಗಿರುತ್ತೆ, ನನ್ನ ಡೇಟ್ ಆಫ್ ಬರ್ತಲ್ಲಿ ಚೆನ್ನಾಗಿದೆ, ಕನ್ಸಲ್ಟೆನ್ಸಿಗೆ ಹೋಗ್ತೀನಿ, ಅಥವಾ ಇಂಟ್ರೆಸ್ಟ್ ಇಲ್ಲ, ಸುಮಾರು ಸಲ ಅವಾಯ್ಡ್ ಮಾಡಿದ್ದೀನಿ ನಾನು ಇದನ್ನು ಬೇಡ ಅಂತ, ಬಟ್ ಎಲ್ಲೋ ಒಂದು ಕಡೆ ಅದು ಹುಡ್ಕೊಂಡು ಇದೇ ಕೆಲಸ ಬರ್ತಾ ಇದೆ ನನಗೆ. ಸೊ ಎಲ್ಲೋ ಒಂದು ಕಡೆ ನಾನು ಹಣೆ ಬರದಲ್ಲಿ ಬದಲಾಗೋಕ್ಕಾಗತ್ತೆ ಇಲ್ಲ ಅಂತಂದಾಗ ನನಗೆ 1-3 ಜಾಸ್ತಿ ಆ್ಯಕ್ಟಿವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇನು ಮಾಡ್ತೀನಿ, ಟೀಚರ್ಗೆ ಅವಶ್ಯಕತೆ ಇರೋದೇನು, ಅಥವಾ ಕಲಿಸ್ಬೇಕು ಅನ್ನೋನ್ಗೇನು, ಕಮ್ಯುನಿಕೇಷನ್ ಬೇಕು, ರಿಸರ್ಚ್ ಬೇಕು, ತುಂಬ ಓದಬೇಕು, ತುಂಬ ತಿಳ್ಕೊಬೇಕು, ತುಂಬ ಇದು ಮಾಡಬೇಕು, ಕ್ವಶನ್ಗಳು ಆನ್ಸರ್ ಮಾಡಬೇಕು, ಶಾರ್ಟ್ ಟೆಂಪರ್ ಇರಬಾರ್ದು. ನಾನು ಕ್ಯಾರೆಕ್ಟರ್ ಮೇಲೆ ನಂಬರ್ ಸೆಲೆಕ್ಟ್ ಮಾಡ್ತೀನಿ, ನಿಮಗೆ ಯಾವ ರೀತಿ ಬೇಕು ಆ ರೀತಿ ನಂಬರ್ ಸೆಲೆಕ್ಟ್ ಮಾಡ್ತೀರ. ಇದನ್ನು ನೆನ್ಪಿಟ್ಕೊಳ್ಳಿ. ನಂಬರ್ 1, ನಂಬರ್ 3ಲೇ ಇಷ್ಟು ಡಿಸ್ಕಷನ್ಸ್ ಆಗಬೇಕು. ಏನಕ್ಕೆ, ತುಂಬ ಲೆಂತಿ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡೋದೇನಕ್ಕೆ, ಕಾಸು ಕೊಟ್ಟು ಪೇ ಮಾಡಿ ನೀವು ಕ್ಲಾಸ್ ಕಲಿಬೇಕಾದ್ರೆ ನಿಮ್ಗೆ ಅವಶ್ಯಕತೆ ಇರೋದೇ ಡೀಟೇಲ್ ಆಗಬೇಕು ಅಂತ. ಯೂಟ್ಯೂಬಲ್ಲಿ ಹೊರಗಡೆ ಎಲ್ಲ ಹೇಳಿದಾಗ ಜನಗಳಿಗದು ಅವಶ್ಯಕತೆ ಇರೋಲ್ಲ. ಬೇರೆ ಕಡೆ ನೋಡ್ತಾ ಇರ್ತಾರೆ, ಸ್ಪೀಡಾಗಿ ಹೇಳಿದ್ರು, ಅವ್ರು ಹೇಳಿದ್ದು ಕರೆಕ್ಟು, ನಾವು ಹೇಳಿದ್ದು ತಪ್ಪು, ಸ್ಕಿಪ್ ಮಾಡಿದ್ರು, ಓದ್ರು. ಏನಕ್ಕೆ, ಫ್ರೀ ಆಪ್ಷನ್ಸ್ ಇರ್ತವೆ, ಬೇರೆ ಬೇರೆ ಕಡೆ ನೋಡ್ಬೋದು. ಕ್ಲಾಸ್ ಅಂತ ನಿಮಗೆ ಬಂದಾಗ ಏನಾಗ್ತದೆ, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ನೀವೇನು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಯಾರಿಗೆ ಕೊಡ್ತಾ ಇದ್ದೀವಿ, ಇಷ್ಟೇ. ಇದನ್ನು ಕಲ್ತ್ವಿ ಅಂತಂದರೆ ನಂಬರ್ಸ್ ರೈಟ್ ಆ್ಯಂಡ್ ರಾಂಗ್ ಅಂತ ಬರಲ್ಲ. 1, 4, 1, 6 ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರಲ್ಲೂ ಕೂಡ ಒಳ್ಳೆಯದಿವೆ ಜಾಸ್ತಿ. ಇಷ್ಟೊಂದು ನಂಬರ್ಗಳಿಗೆ ಚೆನ್ನಾಗಿ ಹೋಗ್ತದೆ ಅದು. ಸುಮಾರು ಜನ ಫಸ್ಟ್ ನಂಬರಲ್ಲಿ ಇರುತ್ತೆ ನಂಬರ್ಸ್ಗಳು, ಅವ್ರಿಗೆ ನ್ಯೂಮರಾಲಜಿ ಗೊತ್ತಿಲ್ಲ, ಅದನ್ನು ಮುಂದೆ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾರಕ್ಕೊಂದ್ಸಲ 2 ಸಲ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗೇನಾಯಿತು, ಈ ನಂಬರಲ್ಲಿ ಒಳ್ಳೆಯದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಬಟ್ ನಾವೇನು ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ 1ನೇ ನಂಬರ್ 1-3 ಅಂತ ಬಂದಾಗ, 1-3 ಅಂತ ಬಂದಾಗ ಫಸ್ಟು ನೀವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅದಾದಮೇಲೆ ಇದು ಅಂದರೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸರಿನಾ.
ಸೊ CEO ಡೈರೆಕ್ಟರ್ಗಳು ಇವರೆಲ್ಲರಿಗೂ ಏನಂತಂದರೆ ಫಸ್ಟು ಜನನ ಕಂಟ್ರೋಲ್ ಮಾಡ್ತೀರಾ ನೀವು. ಆ ಥರ ಪೋಸ್ಟ್ಗೆ ಇದು ಒಳ್ಳೆಯದು. ಹೈಯರ್ ಪೋಸ್ಟಲ್ಲಿರೋರಿಗೆ ನೀವು ಫಸ್ಟ್ ಕಂಟ್ರೋಲ್ ಮಾಡ್ತೀರಾ, ಅದಾದಮೇಲೆ ಅವ್ರನ್ನ ಕಲಿಸ್ತೀರಾ, ಅವ್ರನ್ನ ತಿದ್ದುತ್ತೀರಾ. ಏನಕ್ಕೆ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಆಲ್ರೆಡಿ ಡಾಮಿನೇಟಿಂಗ್ ಇದೆ. 3-1 ಬಂದಾಗ ಅದು ಉಲ್ಟಾ ಆಗುತ್ತೆ. ಫಸ್ಟ್ ಕಲಿಯೋಕ್ಕೆ ಟ್ರೈ ಮಾಡ್ತೀರಾ, ಅದಾದಮೇಲೆ ಏನು ಮಾಡ್ತೀರಾ, ನೀವು ಚಾರ್ಜ್ ತೊಗೋತೀರಾ. ಏನಾದ್ರು ಕೇಳಿದಾಗ ಯೋಚನೆ ಫಸ್ಟ್ ಮಾಡ್ತೀರಾ, ಆಮೇಲೆ ಕೆಲಸ ಮಾಡ್ತೀರಾ. ಇಲ್ಲಿ ಫಸ್ಟ್ ಕೆಲಸ ಮಾಡ್ತೀರಾ, ಆಮೇಲೆ ಅದಕ್ಕೆ ಪ್ಲ್ಯಾನ್ ಮಾಡ್ತೀರಾ. ಸೊ ನಿಮ್ಮ ಸ್ಟ್ರೆಂತ್ ಹೆಂಗಿರುತ್ತೆ, ನಂಬರ್ 4 ನಂಬರ್ 6 ಈ ರೀತಿ ಇರೋಂಥವ್ರು, ತುಂಬ ಫಾಸ್ಟ್ ಕೆಲಸ ಮಾಡೋಂಥವ್ರು, ನೀವು ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕಾದ್ರೆ ಕೊಡೋಕ್ಕೂ ಇದನ್ನು ಸೆಲೆಕ್ಟ್ ಮಾಡಿ. 1331 ಯೂಶ್ವಲಿ ಮಿರರ್ ನಂಬರ್ನೇ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತೀನಿ, ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು. ಬಟ್ ನಂಬರ್ 33 ಟೋಟಲ್ 33 ಯಾರು ಸೆಲೆಕ್ಟ್ ಮಾಡ್ತಿರ್ತೀರೋ ಅವರಿಗೆ ಇದೇ ನಂಬರ್ ಜಾಸ್ತಿ ಯೂಸ್ ಮಾಡಬೇಕು. ಆ ಟೈಮಲ್ಲಿ ಸ್ವಲ್ಪ ಅದು ಯಾವ ರೀತಿ ಸೀಕ್ವೆನ್ಸಲ್ಲಿ ಬರುತ್ತೆ, 3-1-3-1 ಬರುತ್ತಾ, 1-3-1-3 ಬರುತ್ತಾ, 3-1-1 ಬರುತ್ತಾ, 1-3-1 ಬರುತ್ತೆ, ಈ ರೀತಿ ನೋಡ್ಕೊಂಡು ಹೋಗಿ, ಸರಿನಾ. ಸೊ ಎರಡೂ ಕೂಡ ಈಕ್ವಲ್ ಆಗಿ ಇಂಪಾರ್ಟೆಂಟು. ಬಟ್ ನೀವು ಹ್ಯಾಂಡ್ಲ್ ಮಾಡೋ ರೀತಿ ಬೇರೆ ಥರ ಇರುತ್ತೆ. ಯಾವುದು ನಿಮ್ಗೆ ಅವಶ್ಯಕತೆ ಇದೆ ಇದು ಕಲಿಯೋ ಟೈಮಲ್ಲಿ ಸ್ಟೂಡೆಂಟ್ಸ್ಗಳು ಪ್ರಿಫರ್ ಮಾಡಿ. ಬೆಳೆದ್ರಿ ಇದು ಮಾಡಿರಿ, ಆ ಟೈಮಲ್ಲಿ ಇದ್ಬೇಕು. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಹೋದಾಗ ಅಂದರೆ ಇನ್ನೂ ಏಜ್ ಇರುತ್ತೆ. ಸೊ ನಂಬರ್ ಯೂಸ್ ಮಾಡ್ತಿರ್ತೀರ, ಕಲ್ತ್ರಿ, ಸೆಟ್ಲ್ ಆದ್ರಿ, ನಿಮ್ಮ ಪೊಸಿಷನ್ ತಕ್ಕಂಗೆ ಏನಾಗ್ತದೆ ಇಲ್ಲಿ ಹ್ಯಾಂಡಲ್ ಮಾಡ್ತಾ ಹೋಗ್ತೀರಾ. ಸೊ ಲೈಫ್ ಲಾಂಗ್ ಲರ್ನಿಂಗ್ ತುಂಬ ಒಳ್ಳೆಯದು, ಕಲಿತಾನೆ ಇರೋದು. ನನ್ನ ಪ್ರಿಫರೆನ್ಸ್ ಯಾವಾಗಲೂ ಇರುತ್ತೆ. ನಾನು 37 ಯೂಸ್ ಮಾಡೋ ಮೇನ್ ಉದ್ದೇಶನೇ ಇದು. ಯಾರನ್ನ ನಾಳೆ ಒಂದು ವರ್ಷ 2 ವರ್ಷ ಹಿಂದೆ ಯಾರೇ ಪರಿಚಯ ಇದ್ರೋ ಎಲ್ಲರಿಗೂ ಗೊತ್ತಲ್ಲ, ನನ್ನ ವೆಹಿಕಲ್ ನಂಬರ್ಸ್ ಯಾವುದಾದ್ರೂ ವಗೇರ ಎಲ್ಲ ಕೂಡ 37 ಇರುತ್ತೆ. ನನಗೆ ಅನ್ಲಕ್ಕಿ ಆದರೂ ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅದೇ ನಂಬರ್ ಯೂಸ್ ಮಾಡೋದು. ನನಗದು ರಿಸಲ್ಟ್ ಕೊಟ್ಟಿದೆ, ನೀವು ಕೂಡ ಅದನ್ನು ಫಾಲೋ ಮಾಡಬಹುದು. ನೆಕ್ಸ್ಟು 1331 ಮೇನ್ ಏನಂದರೆ ಒಂದು ಬುದ್ಧಿವಂತಿಕೆ ಮೇಲೆ, ಎಕ್ಸೆಪ್ಷನ್ ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತಿಕೆ ಮತ್ತು ಅಥಾರಿಟಿ. ಜನಗಳನ್ನು ಕಂಟ್ರೋಲ್ ಮಾಡ್ತೀರಾ, ಜನಗಳನ್ನು ಅಡ್ವೈಸ್ ಮಾಡ್ತೀರಾ, ಜನಗಳಿಗೆ ಹೇಳ್ಕೊಡ್ತೀರಾ. ಆಮೇಲೆ ನೀವು ಮುಂದೆ ನಿಂತು ಕೆಲಸ ಮಾಡೋದಕ್ಕೆ ಎಫರ್ಟ್ ಅಷ್ಟೊಂದು ಬೀಳಲ್ಲ. ಒಂದು ಕಂಪ್ನಿ ಓನರ್ ಆಗಿದ್ದೀರಾ, ನಿಮ್ಮ ಕೆಳಗಡೆ ಸ್ಟಾಫ್ಸ್ ಇರ್ತಾರೆ, ಅವರಿಗೆ ನೀವು ಕಲಿಸ್ಬೇಕು. ಆ ಥರ ಜಾಗದಲ್ಲೆಲ್ಲ ಇದು ಹೆಲ್ಪ್ ಆಗ್ತದೆ. ಯಾಕಂದರೆ ಯಾರು ಕೂಡ ಪರ್ಸ್ನಲ್ ಅಂತ ಯೂಸ್ ಮಾಡೋಕ್ಕೆ ಹೋಗಲ್ಲ. ಪರ್ಸ್ನಲ್ ಯೂಸ್ ಮಾಡಿದ್ರೆ ಜಾಸ್ತಿ ಬುದ್ಧಿ ಹೇಳೋದು ಜಾಸ್ತಿ, ಅವನು ಬೇರೆಯವ್ರ ಮಾತು ಕೇಳಲ್ಲ. ಕಂಪ್ನಿಗಳಲ್ಲಿ ಏನಾರು ಆಯಿತು ಅಂತಂದರೆ ನಿಮ್ಮದೇ ಕಂಪ್ನಿ, ನೀವು ಓನರ್ ಆದರೆ ನೀವು ಓಕೆ. ಬಟ್ ನೀವು ಏನಾರು ಕಲಿಸ್ಬೇಕು ಅಂದಾಗ ಇಂಥ ನಂಬರ್ಗಳು ಇಟ್ಕೊಂಡಿರೋಂಥವ್ರು ಯೂಶ್ವಲಿ ಅವ್ರಿಗೆ ಹೇಳೋದು ಹೆಂಗಿರುತ್ತೆ ಅಂದರೆ ಚೆನ್ನಾಗಿ ಅರ್ಥ ಆಗಂಗೆ ಹೇಳ್ತಾರೆ, ಮತ್ತು ಬಲವಂತ ಮಾಡೋರು ಕಲಿಸ್ತಾರೆ. ಇದು ಹೆಲ್ಪ್ ಮಾಡುತ್ತೆ. ಸೊ ಎಲ್ಲೋ ಒಂದು ಕಡೆ ವಿದ್ಯೆ ಮತ್ತು ಕಂಟ್ರೋಲ್ ಮಾಡೋದನ್ನ ತೋರಿಸುತ್ತೆ 1 ಮತ್ತು 3, ಸರಿನಾ. ಅದಾದಮೇಲೆ ಏನು ಮಾಡುತ್ತೆ, ಮಾತುಗಾರಿಕೆ ಚೆನ್ನಾಗಿರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಮರ್ಯಾದೆ ಕೂಡ ಕೊಡುತ್ತೆ, ಪ್ರೊಫೆಷನಲ್ ಸಕ್ಸಸ್ ಕೊಡುತ್ತೆ. ಅಂದರೆ ಗುರುಗ್ರಹನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀವಿ. ಸೊ ಗುರುಗ್ರಹ ಬಗ್ಗೆ ಮಾತಾಡಬೇಕಾದ್ರೆ ಜ್ಞಾನ, ಅದೃಷ್ಟ, ಕೆಲಸ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಆಟೋಮೆಟಿಕ್ಕಾಗಿ ಹೋಗೋದು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಕೊಟ್ಟಿದ್ದೀನಿ. ಎಲ್ಲ ಒಂದು ಕಡೆ ಸ್ವಲ್ಪ ದುಡ್ಡನ್ನು ಸರಿ ಕೂಡಿಕ್ಕಲ್ಲ, ಬಟ್ ದುಡ್ಡು ಕಾಸು ಬರ್ತಾ ಇರೋ ರೀತಿ ಪ್ಲ್ಯಾನ್ ಮಾಡ್ತಾರೆ. ಇರೋ ದುಡ್ಡನ್ನು ಹ್ಯಾಂಡಲ್ ಮಾಡ್ಕೊಳ್ಳೋಷ್ಟು ಬರುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ನಿಮಗೆ ದುಡ್ಡು ಕಾಸು ಹಿಂಸೆ ಇರಲ್ಲ ಅಂತ, ಬಟ್ ಇಲ್ಲಿ ಅದೊಂದು ಸ್ವಲ್ಪ ಡೌಟು ನನಗೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದು ಇರೋ ದುಡ್ಡು ಕಾಸನ್ನ ಹ್ಯಾಂಡಲ್ ಮಾಡ್ತಾರೆ. ಅದೇ ನೆಗೆಟಿವ್ ಬಂದೇನು ಅಂತಂದರೆ ಓವರಾಗಿ ಹೇಳ್ಕೊಡೋಂಥದ್ದು, ಬುದ್ಧಿವಂತಿಕೆನಾಗಿ ಮಾತಾಡೋದು, ಓವರ್ ಕಾನ್ಫಿಡೆನ್ಸು, ಮತ್ತು ಕೆಲಸ ಮತ್ತು ಜೀವನದನ್ನು ಬ್ಯಾಲೆನ್ಸ್ ಮಾಡೋದು. ಫ್ಯಾಮಿಲಿನ ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾರೆ. ಕೆಲಸದ ಮೇಲೆ ಜಾಸ್ತಿ ಒತ್ತಡ, ಕೆಲಸದ ಮೇಲೆ ಜಾಸ್ತಿ ಹುಚ್ಚು, ಕೆಲಸದ ಮೇಲೆ ಜಾಸ್ತಿ ಆಸೆ, ಅಥವಾ ನೀವೇನು ಮಾಡ್ತಿದ್ದೀರಾ, ನಿಮ್ಗೇನು ಖುಷಿ ಕೊಡುತ್ತೆ ಇದನ್ನು ಜಾಸ್ತಿ ಮಾಡ್ತಾ ಇರ್ತೀರ. ಇದೆರಡು ಮೇಯ್ನು ಈ ಒಂದು ನಂಬರಲ್ಲಿ. ಸೊ ನಂಬರ್ ಯೂಸ್ ಮಾಡ್ತಿದ್ದೀರಾ, ನಂಬರಲ್ಲಿ ಒಳ್ಳೆಯದು ಕೂಡ ಇದೆ, ನಂಬರಲ್ಲಿ ಕೆಟ್ಟದ್ದು ಕೂಡ ಇದೆ. ಹೆಲ್ತ್ ವಿಷಯಕ್ಕೆ ಬಂತು ಅಂದರೆ, ಹೆಲ್ತ್ ವಿಷಯದಲ್ಲಿ ಏನಾಗ್ತದೆ ನಿಮಗೆ ಲಕ್ಕು, ಇಮ್ಯುನಿಟಿ ಮತ್ತು ಹೊಟ್ಟೆ, ಇದರಲ್ಲಿ ಅಂದರೆ ಯೋಚನೆ, ಹೊಟ್ಟೆ ಹಸುವಾಗೋ ಅಂಥದ್ದು, ಡೈಜೆಷನ್ ಆಗೋದು ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಏನಂತಂದರೆ ಚೆನ್ನಾಗಿರೋ ಊಟ, ಚೆನ್ನಾಗಿರೋ ಸ್ಟ್ರೆಸ್ ಆಗೋದು, ಮೆಂಟಲ್ ಪ್ರೆಷರ್ ಜಾಸ್ತಿ ಏಜ್ ಆಗ್ತಾ ಚಿಂತೆಗಳು ಜಾಸ್ತಿ, ಮನಸ್ಸಿಂದ ಕೆಲಸ ಮಾಡ್ತೀರಾ, ತುಂಬ ಬೇಗ ಹರ್ಟ್ ಆಗೋದು, ಮಾನಸಿಕವಾಗಿ ಡೌನ್ ಆಗ್ತೀರಾ. ಸೊ ಬುದ್ಧಿ ಬಂದು ಮಾನಸಿಕ ಒಂದು ಆ್ಯಕ್ಟಿವಿಟಿ, ಮೆಂಟಲ್ ಆ್ಯಕ್ಟಿವಿಟಿ ಇದು. ಇಲ್ಲೇನಾಗ್ತದೆ, ನೀವು ಅದನ್ನು ಸ್ವಲ್ಪ ಡೌನ್ ಆಗ್ತದೆ, ಅತಿಯಾಗಿ ಯೋಚನೆ ಮಾಡೋದು ಆ ಥರ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಯೂಸ್ ಮಾಡ್ತಾ ಈ ನಂಬರ್ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ, ಅಂದರೆ ಇದನ್ನು ನಾನು ಯೂಸ್ ಮಾಡ್ತೀನಿ, ಟೋಟಲ್ ಮಾತ್ರ ನೋಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಈ ಎಫೆಕ್ಟ್ಗಳೇನಾದ್ರು ಕಾಣಿಸ್ತು ಅಂದರೆ, ವೆಯ್ಟ್ ಗೇನ್ ಆಗೋದು ಜಾಸ್ತಿ ತುಂಬ ಬೇಗ ಕಾಣಿಸುತ್ತೆ ಕೆಲವ್ರಿಗೆ ಮಾತ್ರ. ನಂಬರ್ 3 ಎಕ್ಸೆಸಿವ್ ಇದ್ದವರಿಗೆ ಒಂದು ಏಜ್ ಆದಮೇಲೆ ಸಡನ್ ವೆಯ್ಟ್ ಗೇನ್ ಆಗುತ್ತೆ. ಅದಾದಮೇಲೆ ಸ್ಟ್ರೈನ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ತುಂಬ ಯೋಚನೆ ಮಾಡೋದು ಆ ರೀತಿ. ಅದನ್ನು ಮೆಡಿಟೇಷನ್, ಯೋಗ, ಸಣ್ಣ ಪುಟ್ಟ ಚೆಕಪ್, ಎಕ್ಸಸೈಸಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾರಿಗಾರು ಪ್ರಾಬ್ಲಮ್ ಇತ್ತು ಅಂದರೆ. ಏನಕ್ಕೆ ರೆಮಿಡೀಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ಪರಿಹಾರಗಳು ಹೇಳಬೇಕು ಅಂತ ಅಂದ್ಬಿಟ್ಟು ಈ ಕೆರಡೆ ಸ್ವಲ್ಪ ಹಾಕಿರ್ತೀನಿ, ಮಿಕ್ಕಿದ್ದನ್ನು ನೀವು ನೋಡ್ಕೊಳ್ಳಿ. ಕೆರಿಯರ್ ಅಂತ ಬಂದಾಗ ಟೀಚಿಂಗ್ ಹೋಗ್ಬೋದು, ಲಾ ಅದೇ ಬುದ್ಧಿ ಹೇಳೋದು ಜಾಸ್ತಿ ಅಲ್ಲ. ಸೊ ಲಾ ಮತ್ತು ಅಡ್ವೊಕೇಟ್ಸ್ಗಳಿಗೆ ಚೆನ್ನಾಗಿ ಹೋಗ್ತದೆ, ತುಂಬ ಚೆನ್ನಾಗಿ ಹೋಗ್ತದೆ.
ಅದಾದ ನಂತರ ಕನ್ಸಲ್ಟೆನ್ಸಿಗಳು ಚೆನ್ನಾಗಿ ಹೋಗ್ತದೆ. ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಮೀಡಿಯಾ ಬಂದು ಎಸ್ಪೆಷಲಿ ರೈಟರ್ಗಳು, ಇಲ್ಲಿ ಕಾಂಟೆಂಟ್ ಕ್ರಿಯೇಟರ್ಗಳು, ರೈಟರ್ಗಳು ಅಂಥವ್ರಿಗೆ ಚೆನ್ನಾಗಿ ಹೋಗ್ತದೆ. ಮಾತಾಡೋದು ಅಂಥವ್ರಿಗೆ ಏನಕ್ಕೆ ಚೆನ್ನಾಗಿ ಹೇಳ್ತಾರೆ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಅಡ್ಮಿನಿಸ್ಟ್ರೇಷನಲ್ಲಿ ಟಾಪ್ ಲೆವೆಲಲ್ಲಿ ಇತ್ತು ಅಂದರೆ ಒಂದು ಮ್ಯಾನೇಜರ್ ಲೆವೆಲಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಒಳ್ಳೆಯದು. ಟೆಕ್ನಾಲಜಿ ರಿಸರ್ಚಲ್ಲಿ ಸೈಂಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿ ಹೋಗುತ್ತೆ, ಮತ್ತು ಅನಲಿಸ್ಟ್ಗಳಿಗೆ, ಡಾಟಾ ಅನಲಿಸ್ಟ್ ಏನಿದೆ ಅವರಿಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಯಾರು ಇದರಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಡೇಟಾ ತುಂಬ ನಾಲೆಡ್ಜ್ ಇತ್ತು, ಅದನ್ನು ನಾವು ರೆಡಿ ಮಾಡಬೇಕು, ಅದರಿಂದ ಕಲಿಬೇಕು ಅಂತ ಕೆಲಸ ಇತ್ತು ನಿಮಗೆ ಅಂತಂದಾಗ ಹೋಗಿ. ನಿಮ್ಮ ಪ್ರೊಫೆಷನ್ನೇ ಬೇರೆ, ನೀವು ಮಾಡ್ತಾರೋ ಬಿಸ್ನೆಸ್ಸೇ ಬೇರೆ, ನಾನೆಲ್ಲನೂ ಕಲಿತೀನಿ ಅಂಥವ್ರಿಗೆ ಇದು ಅವಶ್ಯಕತೆ ಇರಲ್ಲ. ಆಯಿತಾ? ನಿಮ್ಮ ಅವಶ್ಯಕತೆ ತಕ್ಕಂಗೆ ನಿಮ್ಮ ಮೊಬೈಲ್ ನಂಬರ್ ಇರಬೇಕು. ನಾನು ಅಣ್ಣ ತಮ್ಮ ಅಂತ ಹೇಳಿದೆ ಸ್ಟಾರ್ಟಿಂಗಲ್ಲಿ ಎಕ್ಸಾಂಪಲ್ಗೆ, ಬಟ್ ಇಬ್ಬರು ನಾನು ಕೆಲಸಕ್ಕೆ ಇಟ್ಕೋತೀನಿ ಅಂತಂದರೆ, ನಂಬರ್ 1 ಆ್ಯಂಡ್ ನಂಬರ್ 3 ನಾನು ಕೆಲಸಕ್ಕೆ ಇಟ್ಕೋತೀನಿ ಅಂದರೆ ಅವ್ರು ನಾನು ಹೇಳ್ದಂಗೆ ಕೇಳಬೇಕು. ಅದು ಬಿಸ್ನೆಸ್ ನಂಬರು. ಫ್ಯಾಮಿಲಿ ನಂಬರ್, ಪರ್ಸ್ನಲ್ ನಂಬರ್ ಏನಂತಂದರೆ ಇವರಿಬ್ಬರು ನನ್ನ ಜೊತೆ ಆಲ್ರೆಡಿ ಇದ್ದಾರೆ ಅಂತ. ಸೊ ಅಣ್ಣ ತಮ್ಮ ಅಂತ ಬಂದಾಗ ನಮ್ಗೆ ಆಪ್ಷನ್ ಇಲ್ಲ, ಅಣ್ಣ ತಮ್ಮನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ನಾನು, ಬಟ್ ಕೆಲಸವ್ರನ್ನ ಚೇಂಜ್ ಮಾಡ್ಕೋಬೋದು. ಸೊ 1 3 ಅವಶ್ಯಕತೆ ಇತ್ತಾ ಯೂಸ್ ಮಾಡಿ, ಅವಶ್ಯಕತೆ ಇಲ್ಲ ಬೇಡ. ಬಟ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಪ್ರಾಬ್ಲಮ್ಸ್ ಏನಿರ್ತವೆ ಅದಕ್ಕೆ 1 3 ಅವಶ್ಯಕತೆ ಇದೆ. ಇವತ್ತು ಪ್ರಾಬ್ಲಮ್ ಕಾಣಿಸ್ತಿರಬಹುದು, ಬಟ್ ನೀವು 1 3ನ ಉಪಯೋಗಿಸೋದ್ರಿಂದ ನಿಮಗೆ ಮುಂದೆ ಸರಿಯಾಗುತ್ತೆ ಅಂದಾಗ ಸ್ವಲ್ಪ ದಿನ ಹೇಳಂದಲ್ಲ, ಅಣ್ಣ ತಮ್ಮ ಆಪ್ಷನ್ಸ್ ಇಲ್ಲ, ಅವರು ಚೇಂಜ್ ಆಗಬೇಕು, ನೀವು ಚೇಂಜ್ ಆಗಬೇಕು, ಆ ಒಂದು ಎಫೆಕ್ಟ್ ಒಟ್ಟಿಗೆ ಬರಬೇಕು. 1 ಟೈಮ್ ಕಾದರೆ ಸರಿ ಆಗ್ಬಿಡುತ್ತೆ. ಯೂಶ್ವಲಿ 6 ತಿಂಗಳು 8 ತಿಂಗಳು ವೇರಿಯೇಷನ್ಸ್ಗಳಾಗ್ತವೆ, ಸರಿ ಆಗ್ತವೆ. ಇಷ್ಟೇ. ಇದನ್ನು ಕಲ್ತ್ರಿ ಅಂತಂದರೆ ನೀವು ನಂಬರ್ ಸೆಲೆಕ್ಷನಲ್ಲಿ ಮಿಸ್ಟೇಕ್ ಮಾಡಲ್ಲ. 1 3 ಯೂಸ್ ಮಾಡಬೇಕಾ? ಯೂಸ್ ಮಾಡ್ತೀರಾ. 1 3 ಯಾರೂ ಅಬ್ಸರ್ವ್ ಮಾಡಲ್ಲ. ನಿಮ್ಗೇನಂದರೆ 1 3 5 7 ಈ ನಂಬರ್ಸ್ಗಳು 9 ಈ ನಂಬರ್ಗಳು ಕಾಣಿಸ್ತಾ ಇರಬೇಕು, ಈ ನಂಬರ್ ನೋಡ್ತೀರಾ, ನಂಬರ್ ಸೆಲೆಕ್ಟ್ ಮಾಡ್ತೀರಾ. ನ್ಯೂಟ್ರಲ್ಲು, ಪಾಸಿಟಿವ್, ನೆಗೆಟಿವ್ ಇಷ್ಟೇ ಸೆಲೆಕ್ಟ್ ಮಾಡ್ತೀರಾ. ನಂಬರ್ ಟೋಟಲ್ಲೇ ಮೇಯ್ನ್ ಅಲ್ಲ, ನಂಬರ್ ಟೋಟಲ್ ಮೇಯ್ನ್ ಅಲ್ಲ, ನಂಬರ್ ಒಳಗೇನಿದೆ ಅದನ್ನು ನೋಡೋದು. ಯಾರ್ಯಾರು ನಂಬರ್ ಹೇಳ್ಬೇಕಾದ್ರೆ ನೀವು ನಂಬರ್ ಟೋಟಲ್ ಹೇಳಲ್ಲ, ಆಯಿತಾ? ರೂಟ್ ನಂಬರ್ ಹೇಳಲ್ಲ, ನೀವು ಹೇಳೋದು ನಂಬರ್ ಹೇಳ್ತೀರಾ. ಯಾವ ರೀತಿ? ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಸೊ ಮೊದಲು ಯಾವ್ದು ಬರುತ್ತೆ, 2ನೇ ನಂಬರ್ ಯಾವ್ದು ಬರುತ್ತೆ, 3ನೇ ಯಾವ್ದು ನಂಬರ್ ಬರುತ್ತೆ, ಆ ರೀತಿ ಸೆಲೆಕ್ಟ್ ಮಾಡ್ತಾ ಹೋದಾಗ ನಂಬರ್ ಸೆಲೆಕ್ಷನ್ ಪ್ರಾಪರ್ ಅಂತ, ಕರೆಕ್ಟಾಗಿರುತ್ತೆ ಅಂತ. ಅದನ್ನು ನೀವು ಕಲಿತಿದ್ದೀರಾ. ವೆರಾಸ್ ಏನೇನು ಪಬ್ಲಿಕಾಗಿ ಶೇರ್ ಮಾಡಿದ್ದೀನಿ, ಫುಲ್ ನೋಟ್ಸ್ ಇಲ್ಲಿ ಹಾಕಿಲ್ಲ, ಮಿಕ್ಕಿದ ನೋಟ್ಸ್ ನಿಮಗೆಲ್ಲ ಅಪ್ಡೇಟ್ ಮಾಡಿರ್ತೀನಿ, ಬಟ್ ಒಂದು ಲೆವೆಲ್ಗೆ ಅವ್ರಿಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಇದು ಅದು ಎರಡು ಸೇಮ್ ಅಲ್ಲ. ನಿಮ್ಮ ನೋಟ್ಸ್ನ ನೀವು ರೆಫರ್ ಮಾಡಿ, PDF ಅಪ್ಲೋಡ್ ಮಾಡಿದ್ದೀನಿ. ಅದಾದ ನಂತರ ಏನಾಗುತ್ತೆ, ಫ್ಯಾಮಿಲಿ ವಿಷಯದಲ್ಲಿ ಬಂದಾಗ ರೆಸ್ಪೆಕ್ಟ್ ಮತ್ತು ಅಡ್ಮೈರೇಷನ್ ಅಂತ ಹೇಳ್ತೀವಿ. ಅಂದರೆ ನಂಬರ್ 1 ಎಫೆಕ್ಟ್ ಇದು. 1ನೇ ನಂಬರ್ ಏನು ಮಾಡುತ್ತೆ, ಜನ ನಮ್ಮನ್ನು ಒಪ್ಕೋಬೇಕು, ಜನ ನಮ್ಮನ್ನು ಅರ್ಥ ಮಾಡ್ಕೋಬೇಕು, ಜನ ನನ್ನ ಮಾತು ಕೇಳಬೇಕು, ಈ ರೀತಿ ಟ್ರೈ ಮಾಡುತ್ತೆ. ಬುದ್ಧಿವಂತರಾಗಿರೋದ್ರಿಂದ ಏನು ಮಾಡ್ತೀರಾ, ಡೈರೆಕ್ಟಾಗಿ ಜಗಳ ಆಡಲ್ಲ ನೀವು. ಅತಿ ಬುದ್ಧಿ ಉಪಯೋಗಿಸಿ, ಅದು ಮನೆಗಳಲ್ಲಿ ಎಸ್ಪೆಷಲಿ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ನಡೆಯುತ್ತೆ ಜಾಸ್ತಿ. ಇದು ಡೈರೆಕ್ಟಾಗಿ ಕಿತ್ತಾಡಲ್ಲ, ಬಟ್ ಒಂಥರ ಟಾರ್ಚರ್ ಕೊಡೋದು, ಒಂಥರ ಹಿಂಸೆ, ತುಂಬ ಬುದ್ಧಿ ಉಪಯೋಗಿಸೋದು, ಸಣ್ಣ ಪುಟ್ಟದನ್ನು ಓವರ್ ಕನ್ಫ್ಯೂಸ್ ಆಗೋದು, ಆ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಸೊ ಫ್ಯಾಮಿಲಿ ಬ್ಯಾಲೆನ್ಸ್ ನೋಡ್ತಿದ್ರೆ ನಂಬರ್ 1 3 ಯೂಸ್ ಮಾಡ್ತೀನಿ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲೇ ಫ್ಯಾಮಿಲಿ ಸಮಸ್ಯೆ ಆಯಿತು, 1 3 ಇಂದ ಪ್ರಾಬ್ಲಮ್ ಬತ್ತಿತ್ತ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಡೇಟ್ ಆಫ್ ಬರ್ತ್ ನೋಡಿರ್ತೀರ, ನಂಬರ್ ಬಂತು, ಎಲ್ಲ ಒಂದು ಕಡೆ ಇದು ಮಾಡೋಣ ಅಂತ. ಸೊ ಬುದ್ಧಿವಂತಿಕೆ ಮೇಲೆ ನೀವು ಜಾಣ, ಅವರು ದಡ್ರು, ಈ ರೀತಿ ನೋಡ್ತೀರಾ. ರಿಲೇಷನ್ಶಿಪ್ ಅಂದರೆ ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ, ಅಪ್ಪ ಮಗ, ಅಮ್ಮ ಮಗಳು, ಅಥವಾ ಪಾರ್ಟ್ನರ್ಸ್ಗಳು, ಎಲ್ಲೋ ಕೆಲಸ ಮಾಡ್ತಿರ್ತೀರ, ನಿಮ್ಮ ಕೊಲೀಗ್ಸ್ಗಳು, ಇಲ್ಲೂ ಕೂಡ ಬರುತ್ತಿದ್ದು. ಬುದ್ಧಿವಂತಿಕೆ ಮೇಲೆ ಪ್ರೈಡ್ ಇರುತ್ತೆ, ಬುದ್ಧಿವಂತಿಕೆಯಿಂದ ಕಂಟ್ರೋಲ್ ಮಾಡ್ತೀರಾ, ಬುದ್ಧಿವಂತಿಕೆಯಿಂದ ಆದಷ್ಟು ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತೀರಾ. ಈ ಒಂದು ಸಮಸ್ಯೆಗಳು ಈ ಒಂದು ನಂಬರಿಂದ, ಈ ಒಂದು 1 3 ಇಂದ ಇರುತ್ತೆ. ಆ್ಯಂಡ್ ಲಾಭ ಕೂಡ ಇರುತ್ತೆ. ಲಾಭ ಏನಂತಂದರೆ ಜನಗಳು ನಿಮ್ಮನ್ನು ಇಷ್ಟಪಡ್ತಾರೆ, ಜನಗಳು ನಿಮ್ಮನ್ನು ಅಡ್ವೈಸ್ಗೋಸ್ಕರ ಬರ್ತಾರೆ, ಜನಗಳು ನಿಮ್ಮಿಂದ ಸಿಕ್ಕಾಪಟ್ಟೆ ಬುದ್ಧಿ ಕೇಳೋಕ್ಕೆ ನೋಡ್ತಾರೆ, ಹಾಗೂ ಎಲ್ಲೋ ಒಂದು ಕಡೆ ನೀವು ಮಾತಾಡೋ ಸ್ಟೈಲು ಜನಗಳಿಗೆ ಕನೆಕ್ಟ್ ಆಗ್ತದೆ. ಸೊ ನಾವು ಬ್ಯಾಲೆನ್ಸ್ ಮಾಡೋ ಅಂಥದ್ದು ಇಂಪಾರ್ಟೆಂಟ್. ಎರಡೂ ಆಗುತ್ತೆ. ಯಾರು ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಇದು ಅವಶ್ಯಕತೆ ಇತ್ತು, ಓಕೆ. ಅವಶ್ಯಕತೆ ಇಲ್ಲ, ಈ ಸಮಸ್ಯೆಗಳು ಕಾಣಿಸ್ತಿದೆ ಅಂದರೆ ಆ 1 3 ನಂಬರ್ ಏನಿದೆ ಅದು ನಿಮಗೆ ಸೆಟ್ ಆಗ್ತಿಲ್ಲ ಅಷ್ಟೇ. ನಂಬರ್ ತಪ್ಪಲ್ಲ, ಅದು ನಂಬರ್ ಕೆಲಸ ನಂಬರ್ ಮಾಡ್ತಾ ಇರುತ್ತೆ. ನಿಮಗೆ ಆಪ್ಷನ್ ಇದೆ, ಬೇರೆ ಯಾವ ನಂಬರಾದ್ರು ತೊಗೋಬೋದಾಗಿತ್ತು, ಬಟ್ 1 3 ನನಗೆ ಬೇಕು ಅಂತ ತೊಗೊಂಡ್ರೆ, ಅಥವಾ 1 3 ನಿಮಗೆ ಸಿಕ್ತು, ಅದನ್ನು ಚೆಕ್ ಮಾಡ್ಕೋಬೇಕು ನೀವು. 1 3 ನನಗೆ ಸಿಕ್ಕಿದೆ, ಇದು ಈ ಥರ ಆಗ್ತಾ ಇದೆಯಾ, ಅಥವಾ ಈ ಒಂದು ಎಫೆಕ್ಟ್ ಏನಿದೆ ನನಗೆ ಪ್ರಾಬ್ಲಮ್ ಆಗ್ತದೆ ಏನಿರುತ್ತೆ ಅಂತ. ಬಟ್ 1 3 9 1 9 ಎಲ್ಲ ಯೂಸ್ ಮಾಡೋರು ತಲೆಯಿಂದ, ಅಂದರೆ ನಿಮ್ಮ ಯೋಚನೆ, ನಿಮ್ಮ ನಿರ್ಧಾರಗಳ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀರ. ತುಂಬ ಅಹಂಕಾರ ಕೂಡ ಇರುತ್ತೆ, ತುಂಬ ಅಹಂ ಕೂಡ ಇರುತ್ತೆ. ಒಳ್ಳೆಯದು, ಬಟ್ ಅದು ನಿಮ್ಗೆ ಒಳ್ಳೆಯದಾ ಏನು ಅಂತ ನೋಡ್ಕೋಬೇಕು. ದುಡ್ಡು ಕಾಸು ವಿಷಯದಲ್ಲಿ ಹೇಳಿದ್ದೆ ನಾನು, ಒಂದು ಲೆವೆಲಿಗೆ ಪಾಸಿಟಿವ್ ಬರುತ್ತೆ. ಸೊ ನೀವು ಏನು ನಾಲೆಡ್ಜಿಂದ, ಬುದ್ಧಿವಂತಿಕೆಯಿಂದ ಏನು ದುಡ್ಡು ಮಾಡ್ತೀರಾ, ಅದರಿಂದ ಒಂದು ಲೆವೆಲ್ಲಿಗೆ ದುಡ್ಡು ಆಗ್ತದೆ, ಆಯಿತಾ? ಟ್ಯಾಕ್ಸ್ ರಿಟರ್ನ್ಸ್ ಮಾಡೋದು, ಸೇವಿಂಗ್ಸು ಮತ್ತು ಲೆಕ್ಕಗಳನ್ನ ಕರೆಕ್ಟಾಗಿ ಇಟ್ಕೋಬೇಕು. ಲೆಕ್ಕಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಬರೋ ದುಡ್ಡು ಬರಲಿ ಅಂತ ಬಿಡಬಾರ್ದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು
ಅಷ್ಟೊಂದು ಸ್ಟೇಬಲ್ ಆಗಿರುತ್ತೆ. ವೆರಸ್ ಸ್ಪೀಡಾಗಿ ಮಾಡೋದು ಅಷ್ಟೊಂದು ವರ್ಕೌಟ್ ಆಗಲ್ಲ. ಸೊ ನೀವು ಅದು ನಂಬರ್ 3 ಗುರುಗ್ರಹ ನಿಧಾನ, ಅದರ ಪ್ರಕಾರನೇ ನಿಮ್ಮ ಲಾಂಗ್ ಟರ್ಮ್ ವಿಷನ್ ಅಂದರೆ ಜಾಸ್ತಿ ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಂಬರ್ನ ಒಂದು ಮೇಯ್ನು. ಯಾವುದೇ ನಂಬರ್ ಯೂಸ್ ಮಾಡ್ತಿದ್ದೀನಿ, ಒಳ್ಳೆದೇನು ಕೆಟ್ಟದೇನು, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಏನು ಹೆಂಗಿರುತ್ತೆ ಏನೋ ಇರುತ್ತೆ. ಇನ್ನು ನಿದ್ದೆ ವಿಷಯಕ್ಕೆ ಬಂತಂದರೆ, ಆರೋಗ್ಯದ ವಿಷಯಕ್ಕೆ ಬಂತು ಅಂತಂದರೆ, ನೀವು ಯೋಚನೆ ಯಾವ ರೀತಿ ಮಾಡ್ತೀರಾ ಅಂತಂದರೆ, ಮತ್ತು 1-3 ಯೂಶ್ವಲಿ ಯಾರಿಗೆ ಸಿಗುತ್ತೆ ಅಂತಂದರೆ ತುಂಬ ಮೋಸ ಆಗಿರೋಂಥವ್ರಿಗೆ, ಜಾಸ್ತಿ ಮೋಸ ಆಗಿರೋಂಥವ್ರಿಗೆ ನಂಬರ್ಗಳು ಸಿಗುತ್ತೆ. ಅದು ಇನ್ನೊಂದು ಬೇರೆ ಬೇರೆ ಕೆಟಗರಿ ಏನಿದೆ ನಿಮ್ಮ ನೋಟ್ಸಲ್ಲಿದ್ದಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಇವ್ರಿಗೆ ಇದು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ, ಪಬ್ಲಿಕ್ ಆಗಿರಲಿ ಅಂತಂದ್ಬಿಟ್ಟು. ಇಲ್ಲ, ಅದು ನಾನು ಅಂದರೆ ನೀವು ಹೇಳಿರೋದ್ರಿಂದನೇ, ನೀವು ಹೇಳಿರೋ ಥರನೇ ನಂಬರ್ ತೊಗೊಂಡಿದ್ದೀನಿ ಅಂತ, ಮತ್ತು ನೀವು ಹೇಳಿದ್ದೀರಾ ಅಂತ ವಾದ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅಷ್ಟೆ. ನಾನು ಯಾರಿಗೂ ಸಜೆಷನ್ಸ್ ಕೊಟ್ಟಿಲ್ಲ ನಂಬರ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು, ಬಟ್ ನೀವೇ ಹೇಳಿದ್ರಿ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಬಂತು, ಅದಕ್ಕೋಸ್ಕರ ಇದೊಂದು ಕಾನ್ಸೆಪ್ಟ್ ಇರಲಿ ಅಂತ. ಸೊ ಕಾಂಬಿನೇಷನ್ಸ್ಗಳು, ಟ್ರಿಪ್ಲೆಟ್ ಅಂದರೆ ಏನು, ಈಗ 1 3 3 1 ಬಗ್ಗೆ ಮಾತಾಡಿದ್ವಿ. ಇದರ ಅಕ್ಕಪಕ್ಕ ಯಾವ ನಂಬರ್ಸ್ಗಳಾದ್ರು ಬರಬಹುದು. ಈ ರೀತಿ ಇದ್ದಾಗ ಯಾವ ನಂಬರ್ಗಳು ಒಂದು ಲೆವೆಲ್ಗೆ ಚೆನ್ನಾಗಿ ಹೋಗ್ತದೆ ಅಂತ ಅಂದ್ಬಿಟ್ಟು, ಸರಿನಾ? ಸೊ ನೋಡಿ, 4 1 3 ಚೆನ್ನಾಗಿ ಹೋಗಲ್ಲ. ಎಕ್ಸಾಂಪಲ್ ಇದು ಫುಲ್ ನಂಬರ್ಸ್ ಕೊಟ್ಟಿಲ್ಲ, 1 ರಿಂದ 9ವರೆಗೂ 1 3 9 ಇರ್ಬೋದು, 1 3 5 ಇರ್ಬೋದು, 1 3 6 ಇರ್ಬೋದು, 1 3 7 ಇರಬಹುದು. ಇದು ನಾನು ಕೊಟ್ಟಿಲ್ಲ, ನಿನಗೆ ಇದು ಸಾಫ್ಟ್ವೇರ್ ಮಾಡಿಕೊಡುತ್ತೆ ನಿಮಗೆ ಕೆಲಸ. ನಿಮ್ಮ ನಂಬರಲ್ಲಿ ಏನಾದರೂ ಬೇರೆ ಕಾಂಬಿನೇಷನ್ಸ್ ಇತ್ತಂದರೆ ನಾನು ಸ್ವಲ್ಪ ಚೆನ್ನಾಗಿರೋಂಥ ತೊಗೊಂಡಿದ್ದೀನಿ. 1 1 3 ಸಜೆಸ್ಟ್ ಮಾಡ್ತೀವಿ. ಅವಶ್ಯಕತೆ ಇತ್ತಾ, ಕಮ್ಯುನಿಕೇಷನ್ ಬೇಕು, ಮಾತಾಡಬೇಕು, ಕೆಲಸಗಳಾಗ್ತಿಲ್ಲ, ನಿಮ್ಮ ಒಪಿನಿಯನ್ ಶೇರ್ ಮಾಡೋಕ್ಕಾಗ್ತಿಲ್ಲ, ಒಪ್ಕೋತೀವಿ. 1 3 3 ಹೌದು. 3 1 1 ಮತ್ತು 3 ಮಾತ್ರ ನಾನು ಯೂಸ್ ಮಾಡಿ ಅಂತ ಹೇಳೋದು, ಬೇರೆದೆಲ್ಲ ಯೂಶ್ವಲಿ ಸ್ಕಿಪ್ ಮಾಡ್ತೀನಿ. 9 ಮತ್ತು 7 ಕೆಲವು ಕಾಂಬಿನೇಷನ್ಸ್ಗಳಿಗೆ ಮಾತ್ರ ಸಜೆಸ್ಟ್ ಮಾಡ್ತೀನಿ, ಅದು ಮುಂದೆ ದಿನಗಳಲ್ಲಿ ಹಾಕಿರ್ತೀನಿ. ನೀವು ಸಣ್ಣ ಪುಟ್ಟ ಇದನ್ನು ನೋಟ್ಸ್ ಥರ ರೆಡಿ ಮಾಡ್ಕೊಳ್ಳಿ, ಇಲ್ಲ ನೋಡ್ಕೊಳ್ಳಿ, ಇಲ್ಲ ಒಂದು ಸಮರಿ ಥರ ರೆಡಿ ಮಾಡ್ಕೊಳ್ಳಿ ಒಂದು ಬ್ಲಾಕ್ ಶೀಟಿಂದ, ನಿಮ್ಗೆ ಆಟೋಮೆಟಿಕಾಗಿ ಸಿಗುತ್ತೆ ಫ್ಯೂಚರಲ್ಲಿ. ಫುಲ್ ಹಾಕಿಲ್ಲ ನಾನು ಇಲ್ಲಿ. 1 ರಿಂದ 900ವರೆಗೂ ಕಾಂಬಿನೇಷನ್ ಮಾಡ್ತು ಅಂದರೆ ಅಷ್ಟೊಂದು ಕಾಂಬಿನೇಷನ್ ಬರುತ್ತೆ, ಅದೆಲ್ಲ ಸಾಫ್ಟ್ವೇರ್ ಕೊಡುತ್ತೆ. ಇಲ್ಲಿ ಸದ್ಯಕ್ಕೆ ಒಂದು ಬೇಕಾಗಿರೋಂಥದ್ದು ಹಾಕಿದ್ದೀನಿ. ಮತ್ತು ಈಗ ನೋಡಿ, ರೂಟ್ ನಂಬರ್ ಅಂತ ಹೇಳಿದ್ವಲ್ಲ, ಕೆಲವರು ಹೇಳ್ತಾರೆ 3 ನಂಬರಿಂದ ಕೂಡಿದಾಗ ಟೋಟಲ್ 6 ಬಂತು, ಏನು ಮಾಡೋದು ಅಂತ ಅಂದ್ಬಿಟ್ಟು. ಬಟ್ ಆ ನಂಬರ್ ಚೆನ್ನಾಗಿದೆಯಾ ನೋಡಬೇಕಷ್ಟೆ. ಸೊ ಅನ್ಸ್ಟೇಬಲ್ ಆಗಿರೋದ್ರಿಂದ, ಅದಾದಮೇಲೆ 1 3 ಬರೋದ್ರಿಂದ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಜಾಸ್ತಿ ಯೋಚನೆ ಮಾಡಬೇಕು, ಆಯಿತಾ? ನಂಬರ್ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿಲ್ಲ, ಕಾಂಬಿನೇಷನ್ ಚೆನ್ನಾಗಿಲ್ಲ, ಯೂಶ್ವಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ದುಡ್ಡು ಕಾಸು ವಿಷಯದಲ್ಲಿ ನೀವು ಜಾಸ್ತಿ ದುಡ್ಡು, ಈ ಕಾಂಬಿನೇಷನ್ ಇದ್ದು ನೀವು ಜಾಸ್ತಿ ಬುದ್ಧಿ ಉಪಯೋಗಿಸಿ ಇನ್ವೆಸ್ಟ್ ಮಾಡ್ತು ಅಂತಂದರೆ ಆಗ ಅದು ನಿಮಗೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಇದು ಮೇಯ್ನು. ಅದಾದ ನಂತರ ನಿಮ್ಮ ಒಂದು ರಿಪೀಟಿಂಗ್ ನಂಬರ್ಸ್ಗಳಿಂದ ನಾನು ಸುಮಾರು ಸಲ ಮೆನ್ಷನ್ ಮಾಡಿದ್ದೀನಿ, ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು. 1 3 1 3 ಬಂದು ನಿಮ್ಮ ಡಿಸಿಷನ್ ಮೇಕಿಂಗಲ್ಲಿ, ಲೋನ್ಗಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ, ಜೀವನ ಸ್ಟ್ಯಾಗ್ನೆಂಟ್ ಆಗುತ್ತೆ, ಜೀವನ ಸ್ಟಾಪ್ ಆಗುತ್ತೆ ಎಂಡಿಂಗಲ್ಲಿ. ಈ 4 ನಂಬರ್ಗಳು ಯೂಶ್ವಲಿ ಕೊನೆ 5 ನಂಬರಲ್ಲಿರೋವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ, ಸರಿನಾ? ಸೇಮ್ ಕಾಂಬಿನೇಷನ್ ನಂಬರ್ 8, ಇಲ್ಲಿ ಬಂದು ನಂಬರ್ 4. ಸೊ ಟೋಟಲ್ 1 1 1 6, ಸೊ ಟೋಟಲ್ 6 ಬರುತ್ತೆ. ಇಲ್ಲೇನಾಗುತ್ತೆ, ಸಿಕ್ಕಾಬಿಟ್ಟೆ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಾರೆ, ಆಯಿತಾ? ಜಾಸ್ತಿ ಕಂಟ್ರೋಲ್ ಮಾಡ್ತೀವಿ ಜನಗಳನ್ನು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದಾದ ನಂತರ ಏನು ಮಾಡಿದೆ, ನಾನು ಯಾವಾಗಲೂ ಸ್ಪ್ಲಿಟ್ ಮಾಡ್ತೀನಿ. 1 3 3 1 ಯೂಸ್ ಮಾಡ್ತೀವಿ, ಇಲ್ಲ 3 1 1 3 ಯೂಸ್ ಮಾಡ್ತೀವಿ, ಆಯಿತಾ? ಸೊ ಇಲ್ಲಿ ಅದೇ ಟೋಟಲ್ 8 ಬಂದರೂ ಕೂಡ ಈ 4 ನಂಬರಿಂದ ಸೇರಿ ನಿಮ್ಮ ಒಂದು ಬುದ್ಧಿವಂತಿಕೆ ಏನು ಮಾಡ್ತೀರಾ, ಅಚೀವ್ಮೆಂಟ್ ಆಗಿ ಹಠ ಏನು ಮಾಡಿದೆ, ನಂಬರ್ 8 ನಿಮಗೆ ಹಠನ ಕೊಡುತ್ತೆ, ಕಮಿಟ್ಮೆಂಟ್ ಕೊಡುತ್ತೆ, ಪುಷ್ ಮಾಡ್ತೀರಾ, ಅದನ್ನು ಜಾಸ್ತಿ ಕೊಡುತ್ತೆ. ಸೊ ಅದೇ ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ಇನ್ನು ಬಿಟ್ಟು ಬೇರೆ ಬೇರೆ ಕಾಂಬಿನೇಷನ್ಸ್ಗಳು. ಸೊ ಕಾಂಬಿನೇಷನ್ ಜೋಡಿ ಚೆನ್ನಾಗಿರೋದ್ರಿಂದ 9 ಏನು ಮಾಡುತ್ತೆ, 9 and 1 ಅಥವಾ 9 and 7 ಎಲ್ಲ ಇದು 1 and 7 ಎಲ್ಲ ಏನು ಮಾಡುತ್ತೆ, ಬಿಸ್ನೆಸ್ ಕಡೆ ಪುಷ್ ಮಾಡುತ್ತೆ. ಸೊ ಅದನ್ನು ಯೂಸ್ ಮಾಡ್ತೀರಾ. ವೆರಸ್ 2 1 ಬಂದಾಗ ನಂಬರ್ 2 ಇರೋದ್ರಿಂದ ನಂಬರ್ 2 ಎಫೆಕ್ಟ್ ಏನಿರುತ್ತೆ, ಎಲ್ಲ ಒಂದು ಕಡೆ ಸ್ಪಿರಿಚುವಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ನಿಮಗೆ ಸೆಂಟಿಮೆಂಟ್ಗಳು ಇರೋದಿಲ್ಲ, ಸರಿನಾ? ಮತ್ತು ಸ್ಪಿರಿಚುವಲ್ ಡಿಟ್ಯಾಚ್ಮೆಂಟ್ ಅಂದರೆ ಬರೀ ದೇವರು ತಿಂಡ್ರು ಆ ಥರ ಅಂತಲ್ಲ, ಒಂದು ಬಾಂಡಿಂಗ್ ಬರೋಲ್ಲ, ಒಂದು ಕನೆಕ್ಷನ್ ಬರೋಲ್ಲ, ಒಂದು ಕಮಿಟ್ಮೆಂಟ್ ಬರೋಲ್ಲ, ಆ ಸಮಸ್ಯೆಗಳು ಇದರಲ್ಲಿ ಬರುತ್ತೆ. ಸೊ ಅದಾದಮೇಲೆ ಒಂದು ಟೇಬಲ್ ಕೊಟ್ಟಿದ್ದೀನಿ, ನಿಮ್ಮ ಟೇಬಲ್ ನೋಡ್ಕೊಳ್ಳಿ ಯಾರ್ಯಾರು ಯೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು. ಬಟ್ ಇದು ಫೈನಲ್ ಅಲ್ಲ, ಇದು ಜನರಲಾಗಿ ಕೊಟ್ಟಿದ್ದೀನಿ, ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಇದು ಮಾಡಿ ಅಂತ ಅಂದ್ಬಿಟ್ಟು, ಆಯಿತಾ? ಕೆಲವರಿಗೆಲ್ಲ ನೋಡಿ ಸೆಟ್ ಆಗುತ್ತೆ, ಕೆಲವರಿಗೆಲ್ಲ ಸೆಟ್ ಆಗೋದೇ ಇಲ್ಲ ಇದು ನಂಬರ್ಸ್ಗಳು. ಸೊ ಬೇಡ ಯೂಸೇ ಮಾಡಿಬಿಡಿ ಅಂತ ಹೇಳ್ತೀವಿ. ಆ ರೀತಿ ನೋಡಿಕೊಂಡು ನೀವು ಯೂಸ್ ಮಾಡಿದ್ರೆ ಒಳ್ಳೆಯದು. ಲಕ್ಕಿ ಅನ್ಲಕ್ಕಿ ನ್ಯೂಟ್ರಲ್ ಎಲ್ಲ ಒಂದು ಟೇಬಲ್ ಕೊಟ್ಟಿದ್ದೀನಿ, ನಿಮಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಪಕ್ಕದಲ್ಲಿ ನಿಮ್ಮ ನೋಟ್ಸಲ್ಲಿ.
ಏನಕ್ಕೆ ನನಗೆ ಕಾಂಟೆಂಟ್ ಇದು ನೋಟ್ಸ್ ಕ್ರಿಯೇಟ್ ಮಾಡೋದೇ ಪ್ರಾಬ್ಲಮ್ ಇದ್ದಿತ್ತು. ಸೊ ಅದು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೆ, ಈ ಮೆಥಡ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಬರ್ತಾ ಇದೆ, ಸರಿನಾ. ಸೊ 43 ಕಿಂಗ್ ಆ್ಯಂಡ್ ಕ್ವೀನ್ಗೆ ಇದು ಮ್ಯಾಚ್ ಆಗುತ್ತೆ, ಹಂಗಾಗಿ ನಂಬರ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. 8ಕ್ಕೆ ಅವಶ್ಯಕತೆಯೇ ಇಲ್ಲ, 30ರಲ್ಲಿ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ, ಸರಿನಾ. ಈ ರೀತಿ ನೋಡಿಕೊಂಡು ನೀವು ಇದು ಮಾಡಬೇಕು. ಸೊ ವೇದಿಕ್ ಗ್ರಿಡ್ಡಲ್ಲಿ ಏನಾಗ್ತದೆ, 1ನೇ ನಂಬರ್ 3ನೇ ನಂಬರ್ ಯೂಸ್ ಮಾಡೋದ್ರಿಂದ ಮೊಬೈಲ್ ನಂಬರಲ್ಲಿ ವ್ಯಕ್ತಿಯ ಡೇಟ್ ಆಫ್ ಬರ್ತಲ್ಲಿ 9ನೇ ನಂಬರ್ ಇಲ್ಲ ಅಂತ ಏನಾದ್ರು ಇತ್ತು ಅಂತಂದರೆ, ಅಥವಾ ವ್ಯಕ್ತಿಯ ಡೇಟ್ ಆಫ್ ಬರ್ತಲ್ಲಿ 9ನೇ ನಂಬರ್ ಇತ್ತು ಅಂದರೆ ಈ ನಂಬರ್ ಕೊಟ್ಟರೆ ಕಾಂಬಿನೇಷನ್ ಏನಾಗ್ತದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ, ಸರಿನಾ. ಸೊ ಎಲ್ಲ ನಂಬರ್ಸ್ಗಳು ಒಟ್ಟಿಗೆ ಇದ್ದಾಗ ಏನಾಗ್ತದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕಂಡೀಷನ್ಸ್ಗಳು ಕಟ್ ಮಾಡಿದ್ದೀನಿ, ಸಿ ದಟ್. ಸೊ ನಿಮಗೆ ಕಂಡೀಷನ್ಸ್ಗಳು ಜಾಸ್ತಿ ಇದೆ ನಿಮ್ಮ ನೋಟ್ಸಲ್ಲಿ, 4 ಮಾತ್ರ ಎಕ್ಸ್ಪ್ಲನೇಷನ್ ತೊಗೊಂಡಿದ್ದೀನಿ. ಒಟ್ಟಿಗೆ ಇದ್ದಾಗ ಏನಾಗ್ತದೆ, ಯೋಗ ಫಾರ್ಮ್ ಆಗ್ತದೆ, ಒಳ್ಳೆಯದು. ನಂಬರ್ಸ್ಗಳಿಲ್ಲ ಅಂದಾಗ 3-1 ಮಾತ್ರ ಡಾಮಿನೇಟ್ ಮಾಡ್ತಾ ಇರುತ್ತೆ. ಸೊ ವ್ಯಕ್ತಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದರೆ ಯೂಸ್ ಮಾಡಲಿ, ಇಲ್ಲಾಂದರೆ ಬೇಡ. ಇಲ್ಲಿಂದ ಇಷ್ಟೊತ್ತು ಏನಿತ್ತು ನಂಬರ್ ಬಗ್ಗೆ, ಜೋಡಿ ಬಗ್ಗೆ ಒಂದು ಶಾರ್ಟ್ ಆಗಿ ಒಂದು ನಿಮಗೆ ರಿವಿಷನ್ ನೋಟ್ಸ್ ಕೊಟ್ಟೆ, ಆಯಿತಾ. ಮಾತಾಡಿದ್ವಿ, ಇನ್ನೂ ಎಕ್ಸ್ಟ್ರಾ ಎಲ್ಲ ಮಾತಾಡಿದ್ವಿ, ಇದು ರಿವಿಷನ್ ನೋಟ್ಸು. ಇಲ್ಲಿ ಏನಾಯಿತು, ಈಗ ಬಂದು ಡೇಟ್ ಆಫ್ ಬರ್ತಿಗೆ ಬಂದುಬಿಟ್ವಿ. ಈಗ ನಾವು ಡೇಟ್ ಆಫ್ ಬರ್ತ್ ಚಾರ್ಟ್ ಹಿಡ್ಕೊಂಡು ವ್ಯಕ್ತಿ ಯಾರು ಅಂತ ನೋಡಿಕೊಂಡು ಅವ್ರ ಬಗ್ಗೆ ನಾವು ಕಲ್ತ್ಕೊಂಡು ಅವರಿಗೆ ಈ ಇಬ್ಬರನ್ನು ನಾನು ಕೆಲಸದವ್ರು ಅಂತ ಹೇಳ್ತೀನಿ, ಬಟ್ ಬೇರೆ ಥರ ನೆಗೆಟಿವಾಗಿ ತೊಗೋಬೇಡಿ. ಏನಕ್ಕೆ ಅಂತಂದರೆ ಈ ನಂಬರ್ಸ್ ನಮಗೆ ಕೆಲಸ ಮಾಡಬೇಕು, ಅದು ಹೇಳ್ದಂಗೆ ನಾವು ಮಾಡೋದಲ್ಲ, ಅದಕ್ಕೋಸ್ಕರ ನೀವು ಕಲಿತಾ ಇರೋದು, ಆಯಿತಾ. ಏನೋ ನಡೀತಿತ್ತು ಜೀವನ, ನನಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಜೀವನ ಏನಕ್ಕೆ ನಡೀತಿದೆ ಈ ಥರ, ನಾನು ಅದನ್ನು ಕಂಟ್ರೋಲ್ ತೊಗೋತೀನಿ. ಕಲಿತಿದ್ದೀರಾ, ನಿಮಗೂ ಆ ತಿಳುವಳಿಕೆ ಬರ್ತಾ ಇದೆ. ಸೊ ಇದು ನಾವು ಹೇಳ್ದಂಗೆ ನಮಗೆ ಉಪಯೋಗ ಆಗಂಗೆ ಕೆಲಸ ಆಗಬೇಕು ಹೊರತು ಅವು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು, ಇದನ್ನು ನೆನ್ಪಿಟ್ಕೊಳ್ಳಿ. ಅದು ಬಿಡಿ, ಅದು ಒಂದರ ಕಡೆ ಕ್ಯಾಮ್ರಾ ಆನ್ ಮಾಡೋಣ, ಕಡೆ ಕ್ಯಾಮ್ರಾ ಆನ್ ಆಗಲ್ಲ ಅಷ್ಟೇ. ಅದಕ್ಕೆ ಇನ್ನು ಮಿಕ್ಕಿದ್ದೆಲ್ಲ ಕೊಟ್ಟಿದ್ದೀನಿ. ಟಾಪ್ ರೋ ಏನಾಗ್ತದೆ, ನಂಬರ್ಸ್ ಇದ್ರೆ ಏನಾಗ್ತದೆ ಏನು ಇತ್ತು ಅಂತ. ರಿಪಿಟೇಷನ್, ಸೊ ರಿಪಿಟೇಷನ್ ನಂಬರ್ಸ್ ಇತ್ತು ಅಂತಂದರೆ ಏನಾಗ್ತದೆ, ನಿಮ್ಮ ನಂಬರ್ ಎಲ್ಲ ಒಂದು ಕಡೆ 1-3 ನಂಬರ್ ಇತ್ತು, ಬಟ್ ಮಧ್ಯದಲ್ಲಿ 11, 33 ಈ ಥರ ಏನಾರು ಇತ್ತು ಅಂತಂದರೆ ಮಾತು ಮೇಲೆ, ಯೋಚನೆ ಮೇಲೆ ಶಾರ್ಟ್ ಟೆಂಪರ್ ಆಗೋದು. 11 ಇದ್ದರೆ ಶಾರ್ಟ್ ಟೆಂಪರ್ ಆಗ್ತೀರಾ. 111 ಇತ್ತು ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು, ಅಪ್ಪನ ಮಾತು ಕೇಳಲ್ಲ, ನಿಮಗೆ ಬುದ್ಧಿ ಹೇಳೋರ ಮಾತು ಕೇಳಲ್ಲ, ಬೇರೆಯವ್ರ ಮಾತುಗಳು ಕೇಳೋಕ್ಕೆ ಇಷ್ಟ ಇರಲ್ಲ, ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ನಂಬರಲ್ಲಿ 1111 ಜಾಸ್ತಿ ರಿಪೀಟ್ ಆಗ್ತಾ ಹೋಗ್ತು ಅಂತಂದಾಗ ಅದ್ರ ಎಫೆಕ್ಟ್ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ ಸಂಬಂಧಗಳಲ್ಲಿ. ಏನಕ್ಕೆ ಇದು ಕಂಪ್ಲೀಟಾಗಿ ಸೂರ್ಯ ಡಾಮಿನೇಟ್ ಮಾಡಿಬಿಡುತ್ತೆ. ಈಗ ಇಷ್ಟೊತ್ತೇನಾಗ್ತಿತ್ತು, ಸೂರ್ಯ ಮತ್ತು ಗುರು ಇತ್ತು. ಇಷ್ಟು ನಂಬರ್ಗಳು ಜಾಸ್ತಿ ಇದ್ದಾಗ ಸೂರ್ಯನ ಒಂದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದೇ ರೀತಿ ಇಷ್ಟು ನಂಬರ್ ಜಾಸ್ತಿ ಇದ್ದಾಗ ಗುರುವಿನ ಒಂದು ಇದೇನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅತಿ ಬುದ್ಧಿ ಹೇಳೋದು, ಇಲ್ಲಿ ಬುದ್ಧಿವಂತಿಕೆ ಮೇಲೆ ಅಹಂಕಾರ, ಸೋಂಬೇರಿ, ತಲೆಗೆಡಿಸ್ಕೊಳ್ಳಲ್ಲ, ಜಾಸ್ತಿ ಎಫರ್ಟ್ ಹಾಕಲ್ಲ, ಏನು ಕೇಳಿದ್ರು ಗೊತ್ತು. ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದು ಜಾಸ್ತಿ ಪ್ರಾಬ್ಲಮ್ಸ್ ಇದೆ. ಒಂದು ಸ್ಟೂಡೆಂಟ್ ಇದನ್ನು ಕೇಳಿದರು, ಎಲ್ಲನೂ ಕೇಳೋರು ಗೊತ್ತು ಅಂತಂತಿದ್ರು. ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೂಡೆಂಟ್ಸ್ ಕೂಡ ಗೊತ್ತು ಅಂತ ಹೇಳಲ್ಲ, ಏನಕ್ಕೆ ಎಷ್ಟು ಕಲ್ತರೂ ಸಾಲಲ್ಲ. ಬಟ್ ಅವರು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಲ್ಲ, ಅವ್ರಿಗೆ ನಂಬರ್ ಸಿಕ್ಕಿರುತ್ತೆ. ಬಟ್ ಅವ್ರು ಹೇಳ್ತಿದ್ದೇನಂತ ಎಲ್ಲ ಗೊತ್ತು, ಅದನ್ನು ಓದಿದ್ದೀನಿ, ಇದನ್ನು ಓದಿದ್ದೀನಿ. ಸೊ ಅದರಿಂದ ಅದೊಂದು ಸಮಸ್ಯೆ ಇತ್ತು, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಸಿಂಗಲ್ 3 ಇತ್ತು ಅಂತಂದರೆ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ರಿಪೀಟಿಂಗ್ ನಂಬರ್ಸ್ಗಳು ಯಾವಾಗಲೂ ಎಫೆಕ್ಟ್ ಆಗ್ತವೆ. ಸೊ ಜೋಡಿಗಳಿದ್ರೆ ಅಕ್ಕಪಕ್ಕ ಏನಾದ್ರು ನಂಬರ್ಸ್ಗಳು ಬಂತು ಅಂತಂದರೆ 13 ಪಕ್ಕ, 1519 ರೈಟ್ ಪೇರ್ ಇದು, ಲೆಫ್ಟ್ ಪೇರ್ ಇದು. ಸೊ ಈ ಥರ ಬಂತು ಅಂದರೆ ಏನು ಒಳ್ಳೆಯದು, ಸರಿನಾ. 131319 ಈ ಥರ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಹೇಳ್ತೀವಲ್ಲ, ಅದಕ್ಕೋಸ್ಕರ. ಸೊ ಈ ಥರ ನಂಬರ್ಸ್ ಬಂತು ಅಂದರೆ ರಾಂಗ್ ಇದೆ, ಈ ಥರ ಬಂತು ಅಂದರೆ ಯೂಸ್ ಮಾಡ್ಬೋದು, ಓಕೆನಾ. ಸೊ ರಾಂಗ್ ಇದು ಒಂದು ಪೇರ್, ನ್ಯೂಟ್ರಲ್ ಪೇರ್ ಇದು, ಎರಡು ಒಟ್ಟಿಗೆ ಇತ್ತು. ಸೊ ನ್ಯೂಟ್ರಲ್ ರಿಸಲ್ಟ್ ಇರುತ್ತೆ. ಕೆಲವರು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಕಾಷನ್ ಅಂತ ಕೊಟ್ಟಿದ್ದೀವಿ, 16 ಯೂಸ್ ಮಾಡಬಾರ್ದು. ಬಟ್ ಅಂದರೂ ಏನಂತ ಕೊಟ್ಟಿದ್ದೀವಿ, ಹುಷಾರಾಗಿರಿ. ಎಷ್ಟೊಂದು ಜನ ನಂಬರ್ಸ್ನ ನ್ಯೂಮರಾಲಜಿ ಮೇಲೆ ತೊಗೊಂಡಿರಲ್ಲ, ಅವ್ರ ಹತ್ರ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ವಾರ್ನಿಂಗ್ ಕೊಡ್ತೀವಿ. ಇಷ್ಟು ಸ್ಟೆಪ್ಗಳು ಮೇಯ್ನು. ಇದಾದಮೇಲೆ ಪೇರ್ ಪೊಸಿಷನಿಂಗ್ ಏನಿರುತ್ತೆ, ಪೇರ್ ಪೊಸಿಷನಿಂಗಲ್ಲಿ ಲಾಸ್ಟಲ್ಲಿ ಕೊನೆಯಲ್ಲಿ ಏನು ಬರುತ್ತೆ, ಇದನ್ನ ನೋಡಿ ಕೊನೆಯಲ್ಲಿ ಕೊಟ್ಟಿರೋಂಥದ್ದು. ಸೊ ಈ ಕಾಂಬಿನೇಷನ್ಗಳಲ್ಲಿ ಬಂದಾಗ ಈ ನಂಬರು ಒಂದೊಂದು ಪೊಸಿಷನ್ಗೂ ಒಂದೊಂದು ಇದಿರುತ್ತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಅದರ ಮೇಲೆ ಇದರ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಕೊನೆಯ ನಂಬರ್ ಏನು ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಾದ್ರು ಇದು ರಿಪೀಟ್ ಆಯಿತು ಅಂತಂದರೆ ನಾಲೆಡ್ಜ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೀರಾ. ಮಧ್ಯದಲ್ಲಿ ಏನಾದ್ರು ಬಂತು ಅಂತಂದರೆ ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ಬದಲಾಗೋ ಸಮಯ ಅಂತ. ಪೊಸಿಷನ್ 3ಯಲ್ಲಿ ಬಂತು ಅಂದರೆ ಕೊನೆ 5 ನಂಬರಲ್ಲಿ, ಕೊನೆ 6 ನಂಬರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈ 6 ನಂಬರಲ್ಲಿ ಕೊನೆಯಲ್ಲಿದ್ದರೆ ಒಳ್ಳೆಯದು. ಲಾಸ್ಟ್ ಬಿಟ್ಟು ಹಿಂದೆ ನಂಬರ್ ಇತ್ತು ಅಂದರೆ
ಇಲ್ಲಿ ಈ ಜಾಗದಲ್ಲಿದೆ ಅಂದರೆ ಕೊನೆ 2 ಜೋಡಿ ಇಲ್ಲಿ ಬೇರೆ ನಂಬರ್ ಬರ್ಬೋದು, ಇಲ್ಲಿ ಬೇರೆ ನಂಬರ್ ಬರ್ಬೋದು. ಆ ಥರ ಇತ್ತು ಅಂತಂದರೆ ಕೊನೆ 1 ನಂಬರ್ ಬೇರೆ ಇದು ಬೇರೆ ನಂಬರ್ಸ್ ಇತ್ತು ಅಂತಂದರೆ ಇದು ಲಾಸ್ಟ್ ಪೇರ್ ಇತ್ತು ಅಂದರೆ. ಸೊ ಕೊನೆಯಲ್ಲಿ ಯೂಸ್ ಮಾಡೋದು ನಿಮಗೆ ಜಾಸ್ತಿ ಯೂಸ್ ಆಗ್ತದೆ, ಬೇರೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋದು ಅಷ್ಟು ರಿಸಲ್ಟ್ನ ಕೊಡೋಲ್ಲ. ಆ್ಯಂಡ್ ಇದೊಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈ ಥರ ನಂಬರ್ಸ್ ಇದ್ದರೆ ಏನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದೊಂದು ಎಕ್ಸಾಂಪಲ್ಗಳು ನಮಗೆ ಬಂದಿದ್ದು ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇದನ್ನು ನೀವು ಕ್ಲೀನಾಗಿ ನೋಡ್ಕೊಂಡು ಓದ್ಕೊಳ್ಳಿ. ಮತ್ತು ಕಾಮನಾಗಿ ಕೇಳೋಂಥ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಇದು ನಮಗೆ ಕ್ಲಾಸಲ್ಲಿ ಡಿಸ್ಕಸ್ ಆಗಿದ್ದು, ಇದನ್ನು ಮಾಡಬೇಕಾ ಅದನ್ನು ಮಾಡಬೇಕಾ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನೇನಾದ್ರು ಚೆಕ್ ಮಾಡಬೇಕೇನಾರು ಇತ್ತು ಅಂದರೆ ಇಲ್ಲಿ ನೀವು ಹೋಗಿ ನಿಮ್ಮ ನಂಬರ್ನ ಚೆಕ್ ಮಾಡಿ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ಗೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ನೋಟ್ಸ್ಗಳು ಇಲ್ಲಿ ಲಿಂಕ್ ಮಾಡಿದ್ದೀನಿ ಕಮ್ಯುನಿಟಿಲಿ. ಇದೊಂದನ್ನು ಅಪ್ಡೇಟ್ ಮಾಡಿಬಿಟ್ಟು ಪ್ರಾಪರಾಗಿ ಇಲ್ಲಿ ಬಂದು ಜಾಯ್ನ್ ಆಗಿ. ಸೊ ಇಲ್ಲಿ ನಿಮಗೆ ಫುಲ್ ಎಲ್ಲ ನೋಟ್ಸ್ಗಳು ಕೂಡ ಇದೆ. ಸೊ ಈಗ ಆಷಾಢದ್ದು ಕೂಡ ಹಾಕಿದ್ದೆ ಇಲ್ಲಿ, ಏನು ಇತ್ತು ಅದು ಯಾವ ರೀತಿ ಪೂಜೆ ಮಾಡ್ತಾರೆ, ಯೋಗ ನಿದ್ರೆ ಅಂದರೆ ಏನು ಎಲ್ಲನೂ ಕೂಡ ಎಲ್ಲ ಹಾಕಿದ್ದೀನಿ. ಈ ಥರ ಸ್ವಲ್ಪ ನನಗೆ ಯೂಸ್ ಇರೋ ಅಂಥದ್ದು, ಗೊತ್ತಿಲ್ಲದಿರೋ ಅಂಥದ್ದು ಮತ್ತು ನಿಮ್ಗೆ ಹೇಳೋ ಅಂಥದ್ದು ಈ ಥರದ್ದು ಯಾವ್ದಾದ್ರು ವಿಷಯಗಳಿದ್ರೆ ಅದನ್ನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು ನಿಮಗೆ ಹೇಳಬೇಕಿದ್ದು ಯಾವುದರಲ್ಲಿ 1-3ಅಲ್ಲಿ. ನೆಕ್ಸ್ಟ್ ಬಂದು 1-4, 1-5, 1-6 ಆ ಥರ ಫುಲ್ ಕಂಪ್ಲೀಟಾಗಿ ಒಂದು ಚಿಕ್ಕ ರಿವಿಷನ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿಲ್ಲ, ಎಲ್ಲನೂ ಕೂಡ ಕಲ್ತಿಲ್ಲ. ನಂಬರ್ ಕೇಳಬೇಕಾದ್ರೆ ಕೆಲವರು ಹಠ ಮಾಡ್ತೀರಾ, ನಾನು ಬಿಟ್ಬಿಡ್ತೀನಿ, ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಆಗೋದಿಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಬಟ್ ಕೆಲವರು ಏನು ಮಾಡ್ತೀರಾ ಅಂದರೆ ಸಿಕ್ಕಾಬಿಟ್ಟು ಬಲವಂತ ಮಾಡಿ ನಂಬರ್ ಕೇಳಿ ರೈಟು ರಾಂಗು ಇದು ಸರಿ ತಪ್ಪು ಆಮೇಲೆ ಪೇ ಮಾಡಿಬಿಟ್ಟು ಕಾಯ್ತಾ ಇರ್ತೀರ. ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಒಂಥರ ಪ್ರೆಜರ್ ಆಗ್ತಾರೆ, ಇದು ಬೇಡ ಅದು ಬೇಡ ಇದು ಬೇಡ ಅಂತ. ಸೊ ನಿಮಗೆ ಫುಲ್ ಐಡಿಯಾ ಇತ್ತು ಅಂತಂದರೆ ನಿಮಗೆ ಗೊತ್ತಾಗಬೇಕು ನಂಬರ್ ಏನು ಕೊಟ್ಟಿದ್ದೀವಿ ಅಂತ. ನಾವು ಕೊಟ್ಟಿದ್ದು ರೈಟ್ ಸರಿ ಅಥವಾ ತಪ್ಪು ಅದಾರು ಹೇಳಬೇಕು. ಬಟ್ ಒಂಥರ ಅದು ಕೆಲಸನೇ ಆಗ್ತಿಲ್ಲ ಅಂದಾಗ ನಮಗದು ಪ್ರೆಷರ್ ಬೀಳುತ್ತೆ. ಇದು ನೀವು ಕೇಳೋದು ತಪ್ಪಲ್ಲ, ನಾವು ಕೊಡೋದಾರ ನಮ್ಮದು ತಪ್ಪು ಅಂತಲ್ಲ. ನಂಬರ್ ಸಿಗಬೇಕು, ಸಿಕ್ಕಿದ್ರೆ ಯಾರಿಗೂ ಕೊಡೋಕ್ಕಾಗಲ್ಲ. ಬಟ್ ನೀವು ಕೇಳೋದಕ್ಕೂ ಟೈಮಲ್ಲಿ ನಾವು ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ತದೆ. ಇಷ್ಟನ್ನು ನೋಡಿಕೊಂಡು ಹ್ಯಾಂಡ್ಲ್ ಮಾಡ್ಕೊಳ್ಳಿ, ಆಯಿತಾ. ಸೊ ಎಲ್ಲ ನೋಟ್ಸ್ ನೋಡ್ಕೊಳ್ಳಿ. ಮಿಕ್ಕಿದ್ದೆಲ್ಲನೂ ಕೂಡ ಕಮ್ಯುನಿಟಿಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ನಿಮಗೆ ಸಿಗ್ತಿಲ್ಲ ನೋಟ್ಸು ಅಂದರೆ ಮೇಲೆ ಇಲ್ಲೇ ಇರುತ್ತೆ ಕಮ್ಯುನಿಟಿ ಲಿಂಕ್. ಹೋಗಿ ಲಾಸ್ಟಲ್ಲಿದೆ. ಸೊ ಫುಲ್ ಲಾಸ್ಟಲ್ಲಿ ನೋಡಿ ಇಲ್ಲಿದೆ, ಅದಕ್ಕೆ ಕೊನೆಯಲ್ಲಿ ಹಾಕಿದ್ದೀನಿ ಇದು. ಅಲ್ಲಿ ಬಂದು ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫುಲ್ ಅಪ್ಡೇಟ್ಸ್ಗಳು ಹೋಗ್ತಾ ಇದೆ ರೆಗ್ಯುಲರಾಗಿ. ಒಂದು ಅಟ್ಲೀಸ್ಟ್ ಒಂದು ವೀಕಿಂದ ಹೋಗ್ತಾ ಇದೆ. ಕ್ಲಾಸ್ದು ಕೂಡ ಇಲ್ಲೇ ಅಪ್ಡೇಟ್ ಮಾಡ್ತೀನಿ. ಕ್ಲಾಸ್ದು ನಾನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಿಲ್ಲ, ಬಟ್ ಕ್ಲಾಸಲ್ಲಿ ಅಲ್ಲೇ ಅಪ್ಡೇಟ್ ಆಗ್ತಾ ಹೋಗ್ತದೆ. ಬಟ್ ಬೇರೆ ಬೇರೆ ವಿಷಯಗಳು, ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಇದೆಲ್ಲ ಪದಗಳು ನೀವು ಕೇಳಿರೋದಿಲ್ಲ, ಕೆಲವರು ಗೊತ್ತಿರುತ್ತೆ ಬಟ್ ಕೆಲವರು ಗೊತ್ತಿಲ್ಲ ಯಾವ ರೀತಿ ಏನು ಇತ್ತು, ಮತ್ತು ಯಾವ ಟೈಮಿಂದ ಸ್ಟಾರ್ಟ್ ಆಗುತ್ತೆ, ಏನಿದು 4 ತಿಂಗಳು ಯಾವ ರೀತಿ ಉಪಯೋಗಿಸ್ಬೇಕು ಅದೆಲ್ಲನೂ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಸೊ ಒಂದೊಂದು ಟೈಮಲ್ಲೂ ಏನೇನು ಆಗ್ತದೆ ಏನು ಇರ್ತಾ ಅಂತ ಅಂದ್ಬಿಟ್ಟು ಈ ರೀತಿ ಫುಲ್ ಕಂಪ್ಲೀಟಾಗಿ ಏನು ಇರ್ತಾ, ಏನು ಮಾಡಬೇಕು ಏನು ಮಾಡಬಾರ್ದು ಇಷ್ಟು ನೋಡ್ಕೊಳ್ಳಿ. ಕಮ್ಯುನಿಟಿ ಜಾಯ್ನ್ ಆಗಿರಿ. ನೋಟ್ಸ್ಗಳಲ್ಲೆಲ್ಲ ಶೇರ್ ಮಾಡಿರ್ತೀನಿ, ಮತ್ತು ಈ ನೋಟ್ಸನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ನೀವು ಒಂದ್ಸಲ ಚೆಕ್ ಮಾಡ್ತೀವಿ.